ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ನಿಮಗೆ ಶುಭಾಶಯಗಳು. ಪರಿಶುದ್ಧ ಮತ್ತಾಯನು ಬರೆದ ಸುವಾರ್ತೆ ಅಧ್ಯಾಯ 6 ವಾಕ್ಯ 9, 10-15 ವಾಕ್ಯಗಳು. ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಹೇಳಿಕೊಟ್ಟಂತ ಒಂದು ಪ್ರಾರ್ಥನೆ. ಇದನ್ನ ಲಾರ್ಡ್ಸ್ ಪ್ರೇಯರ್ ಎಂಬುದಾಗಿ ಕರೀತಾರೆ ಮತ್ತು ಇದನ್ನ ಡಿಸೈಪಲ್ಸ್ ಪ್ರೇಯರ್ ಸಹ ಕರೀತಾರೆ. ಆದರೆ ಯೇಸು ಈ ಪ್ರಾರ್ಥನೆ ಮಾಡಿದಾಗಲಿ, ಶಿಷ್ಯರು ಈ ಪ್ರಾರ್ಥನೆ ಮಾಡಿದಾಗಲಿ ಅಪೊಸ್ತಲ ಕೃತ್ಯಗಳಲ್ಲಿ ಎಲ್ಲೂ ಬರೆಯಲ್ಪಡಲಿಲ್ಲ. ಆದರೆ ಈ ಪ್ರಾರ್ಥನೆಯನ್ನ ಹೀಗೆ ಪ್ರಾರ್ಥಿಸಿ, ಈ ರೀತಿ ಪ್ರಾರ್ಥಿಸಿ, ಈ ತರ ಪ್ರಾರ್ಥಿಸಿ ಜೀಸಸ್ ಪ್ರೇಯರ್ ಮಾಡೆಲ್ ಅನ್ನ ನಮಗೆ ಹೇಳಿಕೊಟ್ಟಿ. ಸೊ ಕಳೆದ ವಾರ ನಾವು ಧ್ಯಾನ ಮಾಡಿದ್ವಿ. ನಾನು ಹೇಳಿದೆ, ಕಳೆದ ವಾರ ಹೇಳಿದೆ, ಈ ಪ್ರಾರ್ಥನೆಯಲ್ಲಿ ಜೀಸಸ್ ಉಪಯೋಗಿಸಿರುವಂತಹ ಸುಮಾರು 111 ಪದಗಳಿವೆ. ಎಷ್ಟು ವರ್ಡ್ಸ್ಗಳು? 111 ವರ್ಡ್ಸ್ಗಳಿವೆ. ಈ 5ನೇ ಚಾಪ್ಟರು, 6ನೇ ಚಾಪ್ಟರು, 7ನೇ ಚಾಪ್ಟರ್ ಪೂರ್ತಿ ನಾವು ಓದುವಾಗ ಎಲ್ಲಿ ಪರ್ವತ ಪ್ರಸಂಗದಲ್ಲಿ ಅದರಲ್ಲಿ ಅವರು ಒಂದು ಪ್ರಾರ್ಥನೆಯನ್ನು ಮಾತ್ರ ಹೇಳ್ಕೊಟ್ರು. ಆ ಪ್ರಾರ್ಥನೆಯಲ್ಲಿ ಬರುವಂತ ಪ್ರತಿ ಪದಗಳನ್ನ ನಾವು ಧ್ಯಾನಿಸಬೇಕು. ಒಂದೊಂದು ಪದದಲ್ಲಿ ಅದರ ಅರ್ಥವು, ಅದರ ಹಿನ್ನೆಲೆಯೂ ನಾವು ತಿಳ್ಕೊಳ್ಬೇಕು. ಅದಕ್ಕೆ ಮೊದಲು ಕಳೆದ ವಾರ ನಾವು ಧ್ಯಾನ ಮಾಡಿದ್ದು ಅವರ್ ಫಾದರ್ ಇನ್ ಹೆವನ್ ಅನ್ನುವಂತ ಒಂದು ವಾಕ್ಯದಲ್ಲಿ 4 ಪದಗಳು ಅಡಗಿದೆ. 1 ಅವರ್, 2 ಫಾದರ್, 3 ಇನ್, 4 ಹೆವನ್. ಅವರ್ ಅನ್ನುವಂಥ ಪದದಲ್ಲಿ ನಾವು ಏನನ್ನ ಕಲಿತು ಅಂದ್ರೆ, ಪ್ರಾರ್ಥನೆ ಅನ್ನೋದು ಒಬ್ಬಂಟಿಗರಾಗಿ ಮಾಡೋದಲ್ಲ. ಪ್ರಾರ್ಥನೆ ಅನ್ನೋದು ನಾವು ಪ್ರಾರ್ಥಿಸುವಾಗ, ನಮ್ಮ ದೇವರ ಬಳಿ ಬರುವಾಗ ನಾನು ಅನ್ನುವಂಥ ಪದವನ್ನ ನಾವು ಉಪಯೋಗಿಸದೆ, ನಾವು, ನಮ್ಮ, ನಮಗೆ ಅನ್ನುವಂಥ ಪದದಿಂದಲೇ ನಾವು ಪ್ರಾರ್ಥಿಸಬೇಕು. ನಮ್ಮ ಪ್ರಾರ್ಥನೆಯ ಪ್ರತಿಯೊಂದು ಪದಗಳಲ್ಲಿ ನನಗೆ ಕೊಡು, ನನಗೆ ಕೊಡು, ನನಗೆ ಕೊಡು, ನನಗೆ ಮಾಡು, ನನಗೆ ಮಾಡು, ನನ್ನ ಮಗನಿಗೆ ಮಾಡು, ನನ್ನ ಮಗಳಿಗೆ ಮಾಡು, ಹೀಗೆ ನಾವು ಪ್ರಾರ್ಥಿಸಕೂಡದು. ನಾವು ಪ್ರಾರ್ಥಿಸಬೇಕಿದ್ರೆ ನಮಗೆ ಕೊಡು, ನಮಗೆ ಅನುದಿನದ ಆಹಾರವನ್ನ ಕೊಡು, ನಮಗೆ ತಪ್ಪು ಮಾಡಿದವರನ್ನ ನಾವು ಕ್ಷಮಿಸಿದ ನಮ್ಮ ತಪ್ಪುಗಳನ್ನ ಕ್ಷಮಿಸು ಎಂಬುದಾಗಿ ಪ್ರಾರ್ಥಿಸಬೇಕು. ನಮ್ಮ ಪ್ರಾರ್ಥನೆಗಳು ಯಾವಾಗೆಲ್ಲ ನಾವು ಮಾಡ್ತೀವೋ ಆಗ ನಮ್ಮ ಮನಸ್ಸಲ್ಲಿ ಒಂದು ನಿಶ್ಚಯವಾಗಿರಬೇಕು, ನಾನು ದೇವರ ಸನ್ನಿಧಿಗೆ ಬಂದಿದ್ದೀನಿ, ನಮ್ಮ ಮಗನಾಗಿ ಬಂದಿಲ್ಲ, ಮಕ್ಕಳಾಗಿ ಬಂದಿದ್ದೇವೆ. ಏನ್ ಬಂದಿದ್ದೇವೆ? ಮಕ್ಕಳು. ಮಕ್ಕಳನ್ನ ಹೆಂಗ್ ಬರ್ತಾರೆ? ಒಬ್ರ ಇಬ್ರ? ಕೋಟ್ಯಾಂತರ ಜನಗಳಿದ್ದಾರೆ. ನಾವು ದೇವರ ಸಮ್ಮುಖಕ್ಕೆ ಬಂದು ನಾವು ಪ್ರಾರ್ಥಿಸುವಾಗ ನಾವು ಒಬ್ಬನೇ ದೇವ್ರ ಮುಂದೆ ಕಾಣ್ತಿರ್ಬೋದು, ಆದರೆ ದೇವರು ನನ್ನ ಒಬ್ಬನ ನೋಡಲ್ಲ, ನಾನು ಹಿಂದೆ ಒಂದು ಗುಂಪನ್ನ ಕಾಣ್ತಾನೆ, ನಿನ್ನ ಹಿಂದೆ ಒಂದು ಗುಂಪನ್ನ ಕಾಣ್ತಾನೆ. ಯಾಕಂದ್ರೆ ಬೈಬಲಲ್ಲಿ ಎಲ್ಲೂ ಹೇಳಲ್ಪಡಲಿಲ್ಲ ನನ್ನ ತಂದೆ ಎಂಬುದಾಗಿ, ನಮ್ಮ ತಂದೆ. ಹಾಗಾದ್ರೆ ಯೇಸು ಕ್ರಿಸ್ತನು ಮಾತ್ರವೇ ನನ್ನ ತಂದೆ ಎಂಬುದಾಗಿ ಹೇಳಿದನು. ಆದರೆ ನಾವು ನನ್ನ ತಂದೆ ಅಂತ ಹೇಳ, ನನ್ನ ಯೇಸು ಅಂತ ಹೇಳ್ಬೋದು. ಯೇಸು ಅಂತ ಹೇಳ್ಬೋದು, ನನ್ನ ಯೇಸು ವೈಯಕ್ತಿಕವಾಗಿ ನಾವು ಹೇಳ್ಬೋದು. ಆದರೆ ನಾವು ತಂದೆಯಾದ ದೇವರನ್ನು, ಪರಿಶುದ್ಧ ಆತ್ಮ ದೇವರನ್ನು ನನ್ನ ಅಂತ ನಾವು ಹೇಳಂಗಿಲ್ಲ. ನಮ್ಮ ಪವಿತ್ರ ಆತ್ಮ ದೇವರು. ಪವಿತ್ರ ದೇವರು ಯಾರು ಸತ್ತಿದ್ದು? ಅರ್ಥ ಆಯ್ತಾ? ಹಾಗಾದ್ರೆ ನಾವು ಕಳೆದ ವಾರ ಕಲಿತಂತ ವಿಷಯದಲ್ಲಿ ಒಂದು ವಿಚಾರ ಚೆನ್ನಾಗಿ ತಿಳ್ಕೊಂಡು, ನಾವು ಪ್ರಾರ್ಥನೆಗೆ ಬಂದಾಗಲ್ಲ ನನಗೆ ಅಂತ ನಾವು ಪ್ರಾರ್ಥನೆ ಮಾಡಕೂಡದು, ನಮಗೆ ಅಂತ ನಾವು ಪ್ರಾರ್ಥಿಸ್ಬೇಕು. ಯಾಕೆ? ಜಗತ್ತಿನ ಎಲ್ಲರಿಗಾಗಿನೂ ಪ್ರಾರ್ಥನೆ ಮಾಡಬೇಕು ಅನ್ನುವುದಕ್ಕಾಗಿನೇ ಜೀಸಸ್ ನಮ್ಮ ಅನ್ನುವಂಥ ಪದವನ್ನ ಮುಂದೆ ತಂದಿತ್ತು. ಈ ಲಾರ್ಡ್ಸ್ ಪ್ರೇಯರ್ ಅಲ್ಲಿ ಅವರು ಐ, ಮೈ ಅನ್ನುವಂಥ ಪದವನ್ನ ಯೂಸ್ ಮಾಡಲೇ ಇಲ್ಲ. ಐ, ಮೈ ಪದವನ್ನ ಯೂಸ್ ಮಾಡಿಬಿಟ್ಟಿದ್ರೆ ನಮ್ಮ ಎಲ್ಲ ಪ್ರಾರ್ಥನೆಗಳಲ್ಲಿ ನನಗೆ 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 ಅಂತ ನಾವು ಬೇಡ್ತಾ ಇದ್ವಿ. ಆದರೆ ಇವತ್ತು ನಮ್ಮಲ್ಲಿರುವಂತಹ ಒಂದು ದೊಡ್ಡ ಕೊರತೆ ಏನಂದ್ರೆ, ನಾವು ನಮಗಾಗಿ 55 ನಿಮಿಷಗಳು ಪ್ರಾರ್ಥನೆ ಮಾಡಿ ಇನ್ನು 5 ನಿಮಿಷವನ್ನು ನಮಗಾಗಿ, ನಮ್ಮೆಲ್ಲರಿಗಾಗಿ ನಾವು ಪ್ರಾರ್ಥಿಸ್ತೀವಿ. ಅದನ್ನ ಚೇಂಜ್ ಮಾಡಿ. ಈಗ ನಮ್ಮ ಇಡೀ ಪ್ರಾರ್ಥನೆಯು ಎಲ್ಲರಿಗಾಗಿ ನಾವು ಮಾಡಬೇಕು.
ನಾವು ಎಲ್ಲರಿಗಾಗಿ ಪ್ರಾರ್ಥಿಸುವಾಗ ಅಲ್ಲಿ ನಾನುವೇ ಇನ್ಕ್ಲೂಡ್ ಆಗಿದ್ದೀನಿ. ದೇವರೇ, ನಮಗೆ ನೀ ತಂದೆಯಾಗಿರು, ನಮ್ಮ ಆಹಾರವನ್ನು ಕೊಡು, ನಮ್ಮ ತಪ್ಪುಗಳನ್ನು ಕ್ಷಮಿಸು. ನೆನಪಿದೆಯಾ? ಇವತ್ತು ನಾವು ಧ್ಯಾನ ಮಾಡೋದು ತಂದೆಯೇ. ಏನೇಳಿ? ಜೀಸಸ್ ಈ ಪದವನ್ನ ಫಾದರ್ ಎಂಬುವಂತ ಪದವನ್ನು ಅವರು ಉಪಯೋಗಿಸಿದ್ರು. ಇಂಗ್ಲಿಷಲ್ಲಿ ಫಾದರ್, ಅಬ್ಬಾ ಫಾದರ್. ಜೀಸಸ್ ನಮ್ಗೆ ಹೇಳುವಂತ ವಿಷಯ ಅಂದ್ರೆ, ನಮ್ಮ ಪ್ರಾರ್ಥನೆಯನ್ನ ನಾವು ನಮ್ಮ ತಂದೆಗೆ ನಾವು ಪ್ರಾರ್ಥನೆ ಮಾಡಬೇಕು. ಹಾಗಾದ್ರೆ ಆ ತಂದೆಯ ಕುರಿತು ಜೀಸಸ್ ಏನು ನಮಗೆ ಇಂಟ್ರೊಡ್ಯೂಸ್ ಮಾಡಿದ್ದಾರೆ, ತಂದೆಯ ಬಗ್ಗೆ ಜೀಸಸ್ ನಮಗೆ ಕೊಟ್ಟ ಅರಿವು ಏನು? ಇಸ್ರೇಲ್ ಜನರ ದೇಶಕ್ಕೆ ಮಾತ್ರ ಆತನು ತಂದೆಯಾಗಿದ್ದನು. ಆದರೆ ಇಸ್ರೇಲ್ ಜನರಿಗೆ ತಂದೆಯಾಗಿದ್ದಂಥವರು ಇವತ್ತು ಎಲ್ಲಾ ಕ್ರೈಸ್ತರಿಗೆ ಆತನೇ ತಂದೆಯಾಗಿದ್ದಾನೆ. ಪ್ರಕಟಣೆ ಪುಸ್ತಕ ಓದುವಾಗ ಅಲ್ಲಿ ತಂದೆಯೇ ಅನ್ನುವಂಥ ಪದ ಇಲ್ಲ. ಅಲ್ಲಿ ಸಿಂಹಾಸನ ಹಸೀನ ಏನ್ ಬರುತ್ತೆ? ಹೆಚ್ಚಾಗಿ ಸಿಂಹಾಸನ ಹಸೀನನು ಎಂಬುವಂತ ಪದ ಮಾತ್ರನೇ ಪ್ರಕಟಣೆ ನಾವು ಅಧಿಕವಾಗಿ ನಾವಲ್ಲಿ ಕಾಣ್ತೀವಿ. ಹಾಗಾಗಿ ಇವತ್ತು ನಮ್ಮ ತಂದೆ ಎಂಬುದಾಗಿ ನಾವು ಕರೆಯುವಾಗ ನಮ್ಮ ಪ್ರಾರ್ಥನೆಯಲ್ಲಿ ಆ ತಂದೆಯ ಕುರಿತು ನಾವು ಏನು ತಿಳ್ಕೋಬೇಕಾಗಿದೆ, ಏನನ್ನ ತಿಳಿದಿದ್ದೀವಿ ಅನ್ನೋದೇ ಮತ್ತಾಯ ಸುವಾರ್ತೆಯಲ್ಲಿ ದೇವರು ನಮ್ಮ ಸಂಗಡ ಇಂದು ಮಾತಾಡ್ತಾರೆ. ಬಿಫೋರ್ ನಾವು ಫಾದರ್ ಅಂತ ಕರೆಯೋಕ್ಕಿಂತ ಮುಂಚೆ ಯು ಹ್ಯಾವ್ ಟು ನೋ ಹೂ ಈಸ್ ಯುವರ್ ಫಾದರ್. ನಿನ್ನ ತಂದೆ ಯಾರು? ನಿಮ್ಮ ತಂದೆಯ ಕ್ವಾಲಿಟಿ ಏನು? ನಿಮ್ಮ ತಂದೆಯ ಕ್ಯಾರೆಕ್ಟರ್ ಏನು? ನಿಮ್ಮ ತಂದೆ ಎಂತ ಸ್ವಭಾವ ಉಳ್ಳವರು? ನಿಮ್ಮ ತಂದೆ ಯಾವ ರೀತಿ ಇರುವವರು ತಿಳ್ಕೊ. ಇದು ಆದಿಕಾಂಡ ಮೊದಲುಗೊಂಡು ಪ್ರಕಟಣೆ ತನಕ ಓದುವಾಗ ನಮಗೆ ತಂದೆಯ ಕುರಿತಾದಂಥ ಅನೇಕ ವಾಕ್ಯಗಳು ನಮಗಿದೆ. ಒಂದಲ್ಲ, ಎರಡಲ್ಲ. ಆ ತಂದೆ ಅನ್ನುವಂಥ ಪದವನ್ನು ತಗೊಳ್ಳುವಾಗ ಸೃಷ್ಟಿಯನ್ನ ಮಾಡಿದಕ್ಕಾಗಿನೇ ಅವರನ್ನ ತಂದೆ ಎಂಬುದಾಗಿ ಕರೆಯುತ್ತೆ. ನಾವು ಅವರನ್ನ ತಂದೆ ಅಂತ ಯಾಕೆ ಕರಿತೀವಂದ್ರೆ, ನಾವು ನೀರಲ್ಲಿ ಮುಳುಗಿ ದೀಕ್ಷಾಸ್ನಾನವನ್ನು ಪಡೆದು ಪವಿತ್ರಾತ್ಮನ ಮುಳುಗಿ ದೀಕ್ಷಾಸ್ನಾನ ಪಡೆದಕ್ಕಾಗಿ ನಾವು ದತ್ತು ತೆಗೆದುಕೊಂಡ ಮಕ್ಕಳಾಗ. ನಾವು ದತ್ತು ತೆಗೆದುಕೊಂಡ ಮಕ್ಕಳಾಗಿದ್ದು ಮಾತ್ರವಲ್ಲದೆ ಪವಿತ್ರ ಆತ್ಮ ನಮ್ಮೊಳಗೆ ವಾಸ ಮಾಡೋದ್ರಿಂದ ನಾವು ದೇವರ ಬಳಿ ಬಂದಾಗ ಅಪ್ಪ ತಂದೆಯೇ ಎಂಬುದಾಗಿ ಕರೀತೇವೆ. ಹಾಗಾದ್ರೆ ನಮ್ಮ ಪ್ರಾರ್ಥನೆಗಳಲ್ಲಿ ನಾವು ಆಡ್ ಮಾಡಬೇಕಾಗಿದೆ ಏನಂದ್ರೆ, ಬರೀ ಫಾದರ್ ಎಂಬುದಾಗಿ ಕರೆಯಕೂಡದು. ನಾವು ಅಬ್ಬಾ ಫಾದರ್ ಎಂಬುದಾಗಿನೇ ಕರೀಬೇಕು. ಯಾಕಂದ್ರೆ ತಂದೆಯೇ ಅಂತ ಕರೆಯುವಂತ ಹಕ್ಕು ಯೇಸು ಕ್ರಿಸ್ತನಿಗೆ ಮಾತ್ರ ಇರೋದು. ಪವಿತ್ರಾತ್ಮ ದೇವರಿಗೆ ಮಾತ್ರ ಇರೋದು ತಂದೆಯೇ ಎಂಬುದಾಗಿ ಕರೆಯುವ ಹಕ್ಕು. ಆದ್ರೆ ನಾವು ತಂದೆಯೇ ಅಂತ ಕರೆಯೋಕೆ ಬದಲಾಗಿ ಅಪ್ಪ ತಂದೆಯೇ ಎಂಬುದಾಗಿ ಕರೆಯಬೇಕು. ಅಬ್ಬ ಫಾದರ್ ಏನ್ ಕರಿಬೇಕು? ಯಾಕೆ ಅಪ್ಪ ತಂದೆಯೇ ಅಂತ ಕರಿತೀವಂದ್ರೆ, ನಮ್ಮ ಒಳಗೆ ಆ ಮಗನ ಆತ್ಮ ಇರೋದ್ರಿಂದ. ಇವಾಗ ನಮ್ಮೊಳಗೆ ಹೋಲಿ ಸ್ಪಿರಿಟ್ ಇದ್ದಾರೆ, ಪರಿಶುದ್ಧ ಆತ್ಮನಿದ್ದಾರೆ, ಸತ್ಯದ ಆತ್ಮನು ಇದ್ದಾರೆ ಅಂತ ನಾವು ಹೇಳ್ತೀವಿ ಅಂದ್ರೆ, ನಾವು ತಂದೆಯೇ ಅಪ್ಪನೇ ಅಂತ ಕರಿಬಾರ್ದು, ಅಪ್ಪ ತಂದೆಯೇ ಅಂತ ಕರೀಬೇಕು. ಹಾಗಾದ್ರೆ ಅಪ್ಪ ತಂದೆಯೇ ಅಂತ ನಾವು ಕರಿತೀವಂದ್ರೆ ನಾವೆಲ್ಲ ಒಂದು ನಿಶ್ಚಯವಾಗಿ ತಿಳ್ಕೊಂಡಿರ್ಬೇಕು, ನಮ್ಮೆಲ್ಲರಲ್ಲಿ ಒಬ್ಬನೇ ಆತ್ಮನು ಇದ್ದಾನೆ. ಆ ಒಬ್ಬನೇ ಆತ್ಮನು ನಮ್ ಎಲ್ಲರಲ್ಲಿ ಇರುವುದರಿಂದಲೇ ನಾವೆಲ್ಲ ಹೆಂಗ್ ಕರಿತೀವಂದ್ರೆ ಅಪ್ಪ ತಂದೆಯೇ. ನೀವು ಅಪ್ಪ ತಂದೆಯೇ ಅಂತೇಳಿ ನಿಮ್ಮ ಪ್ರಾರ್ಥನೆಗಳಲ್ಲಿ, ಸ್ತುತಿ ಸ್ತೋತ್ರಗಳಲ್ಲಿ, ಆರಾಧನೆಗಳಲ್ಲಿ ಈ ಜೋಡಿ ಪದವನ್ನ ಕಡ್ಡಾಯವಾಗಿ ಉಪಯೋಗಿಸಲೇಬೇಕು. ನೋಡಿ, ದೀಕ್ಷೆ ಸ್ಥಾನದಲ್ಲಿ ತಂದೆ ಹೆಸರಲ್ಲಿ, ಪ್ರತಿಷ್ಠೆಯಲ್ಲಿ ತಂದೆ ಹೆಸರಲ್ಲಿ, ಮತ್ತೆ ಯಾವ ಕಡೆಯಲ್ಲಿ ತಂದೆ ಮಗ ಪವಿತ್ರ ಆತ್ಮ ಹೆಸರಲ್ಲಿ ಏನಕ್ಕೆ ಕ್ರಿಸ್ಟಫರ್ ನಾವು ಮಾಡ್ತೀವಿ. ಆದರೆ ಈ ಪ್ರಾರ್ಥನೆ ವಿಚಾರವನ್ನ ಬರುವಾಗ ನಾವು ಬರೀ ತಂದೆಯೇ ಅರ್ಧ ಪದವನ್ನ ಕರೆಯಕೂಡದು. ನಾವು ಫುಲ್ ಆಗಿ ಕರಿಬೇಕು. ಏನ್ ಕರಿಬೇಕು? ನಾವು ಫಾದರ್ ನೇಮ್ ಅಬ್ಬಾ ಫಾದರ್, ಅಪ್ಪ ತಂದೆ ಹೇಳ್ಬಿಡಿ ಒಂದ್ಸಲ, ಸರಿನಾ?
ನೋಡಿ, ನಾನು ನಿಮಗೆ ಬೈಬಲ್ ಎಲ್ಲಾ ಕಡೆ ಸುತ್ಕೊಂಡು ಬರ್ತಾ ಇಲ್ಲ. ಯೇಸು ಕ್ರಿಸ್ತನು ಈ ಪರ್ವತ ಪ್ರಸಂಗದಲ್ಲಿ ಹಾಡಿದಂತಹ 111 ವಾಕ್ಯಗಳಲ್ಲಿ ತಂದೆಯಾದ ದೇವರ ಕುರಿತು ಅವರು ಮಾತಾಡಿದ ವಾಕ್ಯವನ್ನು ನಿಮ್ಮ ಸಂಗಡ ಹಂಚಕ್ಕಾಗಿದೆ. ಬೇರೆ ಎಲ್ಲೂ ಹೋಗ್ತಾ ಇಲ್ಲ. ಹಾಗಾಗಿ ನಮಗೆ ಗೊತ್ತಿಲ್ವಾ? ಗೊತ್ತು. ನಮಗೆ ಆದಿ ಕಾಂಡದಿಂದ ನಮಗೆ ಗೊತ್ತು. ಎಲ್ಲಿ ತನಕ ಇದೆ? ಪ್ರಕಟಣೆ ತನಕ ಇದೆ. ಆದ್ರೆ ಅಲ್ಲಿರುವಂತ ಎಲ್ಲಾ ವಾಕ್ಯಗಳನ್ನ ನಿಮಗೆ ನಾವು ಬರೀ ಒಂದೊಂದಾಗಿ ಹೇಳ್ಬೇಕು, ನೀವು ಓದಬೇಕು. ನಾ ಹೇಳ್ಬೇಕು, ನೀವು ಓದಬೇಕು, ಅಷ್ಟೇ ನಾವು ತಿಳ್ಕೊಳಕ್ಕಾಗ. ಆದರೆ ನಾವು ಸೂಕ್ಷ್ಮವಾಗಿ ಚೆನ್ನಾಗಿ ತಿಳ್ಕೊಳ್ಳಕ್ಕಾಗಿ ಯೇಸು ಬಾಯಿಂದಲೇ ಯೇಸುವೇ ಸ್ವತಃ ಪರ್ವತ ಪ್ರಸಂಗದಲ್ಲಿ ಹೇಳಿದ ತಂದೆಯ ಕ್ವಾಲಿಟಿ ನಾವು ತಿಳ್ಕೊಳ್ಳೋಣ. ಆಮೆನ್, ಹಲ್ಲೆಲೂಯಾ. ಆಮೆನ್, ಹಲ್ಲೆಲೂಯಾ. ಆಮೆನ್, ಹಲ್ಲೆಲೂಯಾ. ಹಾಗಾದ್ರೆ ನಮ್ಮ ತಂದೆಯ ಕುರಿತು ನಾವು ಚೆನ್ನಾಗಿ ತಿಳ್ಕೊಳ್ಬೇಕಾದಂತ ಈ ಒಂದು ಸಮಯದಲ್ಲಿ ನಮ್ಮ ತಂದೆಯ ಕುರಿತು ಜೀಸಸ್ ಹೇಳಿದ ಮಾತು ಏನು? ಮತ್ತಾಯ ಬರೆದ ಸುವಾರ್ತೆ 5ನೇ ಅಧ್ಯಾಯ 48ನೇ ವಾಕ್ಯ. ಆದುದರಿಂದ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಯಾವ ದೋಷವೂ ಇಲ್ಲದವನಾಗಿರುವಂತೆ ನೀವು ದೋಷವಿಲ್ಲದವರಾಗಿರಿ. ತಮಿಳಲ್ಲಿ ನೋಡಿ. ஆகையால் பரலோகத்தில் இருக்கிற உங்கள் பிதா பரிபூரண சத்குணனா இருக்கிறது போல நீங்களும் பூரண சத்குணனா இருக்க கடவீர்கள். ಆಮೆನ್. ಏನ್ ಭಯ ಪಡಿದ್ರೆ, ತಂದೆಯಾದ ದೇವರು ಯಾರು ತನ್ನ ಪ್ರಶ್ನೆಯನ್ನು ಕೇಳುವಾಗ ಯೇಸು ಸ್ವಾಮಿ ತಂದೆಯಾದ ದೇವರ ಕುರಿತು ಹೇಳಿದಂತಹ ಮೊದಲನೇ ವಿಚಾರ, ಆತನು ಸಂಪೂರ್ಣನಾಗಿದ್ದಾನೆ. ಅಂದ್ರೆ ದ ಫಾದರ್ ಗಾಡ್ ಈಸ್ ಪರ್ಫೆಕ್ಟ್. ಕನ್ನಡದಲ್ಲಿ ದೋಷ ಇಲ್ಲದವನು ಯಾರು? ನಮ್ಮ ತಂದೆಯಾದ ಅಪ್ಪ ತಂದೆ ಅಂತ ನಾವು ಕರೆಯುವಾಗ ಜೀಸಸ್ ನಮಗೆ ಅಪ್ಪ ತಂದೆಯ ಕುರಿತು ಇಂಟ್ರೊಡ್ಯೂಸ್ ಮಾಡುವಾಗ ಏನೆಂದು ಇಂಟ್ರೊಡ್ಯೂಸ್ ಮಾಡ್ತಾರೆ ಅಂದ್ರೆ, ನೀವು ಯಾವ ತಂದೆಯನ್ನ ಅಪ್ಪ ತಂದೆ ಅಂತ ಕರಿತೀರೋ ಆ ತಂದೆಯಲ್ಲಿ ದೋಷವಿಲ್ಲ, ಆ ತಂದೆಯು ಸಂಪೂರ್ಣನಾಗಿದ್ದಾನೆ, ಆ ತಂದೆಯು ಪರಿಪೂರ್ಣನಾಗಿದ್ದಾನೆ ಅಂತ ಜೀಸಸ್ ನಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಹಾಗಾದ್ರೆ ಪರಿಪೂರ್ಣತೆ ಇರುವ ತಂದೆಗೆ ನಾವು ಮಕ್ಕಳಾಗಿದ್ದೀವಿ ಅಂದ್ರೆ ನಾವುವೇ ಪರಿಪೂರ್ಣವಾಗಿದ್ರೇನೆ ಅವರು ನಮಗೆ ತಂದೆ, ನಾವು ಅವರಿಗೆ ಮಕ್ಕಳು. ಕರೆಕ್ಟಾ? ಸರಿ, ನಮ್ಮ ತಂದೆ ಯಾವ ರೀತಿಯಲ್ಲಿ ಸಂಪೂರ್ಣನು, ಪರ್ಫೆಕ್ಟ್ ಎಂಬುದಾಗಿ ಕರೆಯುವಾಗ ಹೇಳ್ತೀವಿ, ಕೆಲವರು ಬಾಡಿ ಸ್ಟ್ರಕ್ಚರ್ ಪರ್ಫೆಕ್ಟ್ ಆಗಿರ್ಬೋದು, ಅವರ ಪರ್ಫಾರ್ಮೆನ್ಸ್ ಪರ್ಫೆಕ್ಟ್ ಆಗಿರ್ಬೋದು, ಅವರ ಮಾತು ಪರ್ಫೆಕ್ಟ್ ಆಗಿರ್ಬೋದು, ಕಟ್ಟಿರುವಂತ ಬಿಲ್ಡಿಂಗ್ ಪರ್ಫೆಕ್ಟ್ ಆಗಿರ್ಬೋದು, ಅವ್ರು ಕೊಡುವಂತ ಐಡಿಯಾ ಪರ್ಫೆಕ್ಟ್ ಆಗಿರ್ಬೋದು. ಅರೆ ಜೀಸಸ್ ಫಾದರ್ ಗಾಡ್ ಅಲ್ಲಿ ಆ ಪರ್ಫೆಕ್ಟ್ನೆಸ್ ಏನನ್ನ ತೋರಿಸ್ತಾ ಇದ್ದಾನೆ, ಎಂತದನ್ನ ತೋರಿಸೋದಕ್ಕೆ ಕೇಳಿದ್ರೆ 45, 46, 47 ಈ 3 ವಾಕ್ಯಗಳಲ್ಲಿ ನಮ್ಮ ತಂದೆಯಾದ ದೇವರ ದೋಷ ಇಲ್ಲದ ಗುಣವನ್ನ ತೋರಿಸ್ತಾರೆ. ಯಾರ ಗುಣ? ಹಾಗೆ ನಮ್ಮ ತಂದೆಯಾದ ದೇವರ ದೋಷ ಇಲ್ಲದ ಗುಣ ಅಂದ್ರೆ ಆತನು ಸಂಪೂರ್ಣನಾಗಿದ್ದಾನೆ. ಈಗ ನಾವು ಸಂಪೂರ್ಣರಾಗಿರುವ ಅಪೂರ್ಣವಾಗಿರುವ ಹೇಗೆ ತಿಳ್ಕೊಳ್ತೀವಿ ಅಂದ್ರೆ, ಜೀಸಸ್ ಹೇಳುವಂತ ಮೊದಲನೇ ಮಾತು, ಆತನು ಕೆಟ್ಟವರ ಮೇಲೆಯೂ ಒಳ್ಳೆಯವರ ಮೇಲೆಯೂ ನೋಡಿ ನಮ್ಮ ಅಂತ ಇಲ್ಲ, ತನ್ನ ಸೂರ್ಯನು ಮೂಡುವಂತೆ ಮಾಡುತ್ತಾನೆ. ಓದಿದಲ್ಲಿ ತನ್ನ ಸೂರ್ಯನು ಏನಂತೆ? ನೆಕ್ಸ್ಟ್ ಹೇಳ್ತಾರೆ, ನೀತಿವಂತರ ಮೇಲೆಯೂ ಅನೀತಿವಂತರ ಮೇಲೆಯೂ ಮಳೆಯನ್ನು ಸುರಿಸುತ್ತಾನೆ. ಈ 2 ಪದಗಳಲ್ಲಿ ಜೀಸಸ್ ತಂದೆಯಾದ ದೇವರ ಕುರಿತು ಏಕ ವಚನವನ್ನ ಪ್ರಯೋಗಿಸಿದ್ದಾನೆ. ಏನಂತೇಳಿ? ಹಾಗಾದ್ರೆ ಸೂರ್ಯನ ಒಂದು ಬೆಳಕು ಬರೋಕ್ಕೂ ಮಳೆ ಬರುವುದಕ್ಕೂ ನಮ್ಮ ತಂದೆಯೇ ಕಾರಣ. ಯಾರು ಅಲ್ಲೆಲ್ಲೂ ಅಂತ ಹೇಳ್ತೀವಿ? ಆಯ್ತಾ? ಈ ಸೂರ್ಯನ ಬೆಳಕು, ಈ ಮಳೆ ಯಾರ ಮೇಲೆ ಬರ್ತಾ ಇದೆ, ಯಾರ ಮೇಲೆ ಬರ್ತಾ ಇಲ್ಲ ಅಂತೇಳಿ ಯಾರುವೇ ದೇವ್ರ ಮೇಲೆ ಕೋಪಿಸ್ಕೊಳ್ಳೋಕೆ ಕಾರಣ ಇಲ್ಲ. ಏನಕ್ಕೆ ಹೇಳಿದ್ರೆ, ಸೂರ್ಯನ ಬೆಳಕು ಒಳ್ಳೆಯವರ ಮೇಲೆಯೂ ಕೆಟ್ಟವರ ಮೇಲೆಯೂ ಬರುತ್ತೆ. ದೇವರು ಮಳೆಯನ್ನ ಒಳ್ಳೆಯವನ ಮೇಲೂ ಕೆಟ್ಟವನ ಮೇಲೆ ಸುರಿಸ್ತಾನೆ. ಅವನು ನೀತಿವಂತ ಆಗಿರ್ಬೋದು
ಅನೀತಿವಂತ ಆಗಿರ್ಬೋದು, ಅವನು ಸತ್ಯವಂತ ಆಗಿರ್ಬೋದು, ಅವನು ಸುಳ್ಳುಗಾರನಾಗಿರ್ಬೋದು, ಅವನು ಯಾರೇ ಆಗಿರ್ಬೋದು, ದೇವರು ಅವನನ್ನ ಲೆಕ್ಕಕ್ಕೆ ತೆಗೆದುಕೊಳ್ಳದೆ, ಅವನನ್ನ ಲೆಕ್ಕದಲ್ಲಿ ಎಣಿಸಿಕೊಳ್ಳದೆ ತಾನು ಸಂಪೂರ್ಣ ಎಂಬುದನ್ನ ಹೇಗೆ ತೋರಿಸ್ತಾನಂದ್ರೆ ಗಾಳಿಯಿಂದಲೂ ಮಳೆಯಿಂದಲೂ ಬಿಸಿಲಿನಿಂದಲೂ ತೋರಿಸ್ತಾನೆ. ಆಮೇಲೆ ಹಲ್ಲೆಲೂಯಾ. ಈಗ ಆ ಒಂದು ವಿಚಾರವನ್ನು ತಗೊಳ್ಳೋಣ ನಾವು. ಕೆಟ್ಟವರ ಮೇಲೆ ತನ್ನ ಸೂರ್ಯನನ್ನ ಮೂಡ್ತಾ ಇದ್ದಾನೆ, ಅನೀತಿವಂತರ ಮೇಲೆ ತನ್ನ ಮಳೆಯನ್ನ ದೇವರು ಸುರಿಸ್ತಾ ಇದ್ದಾನೆ. ಅದಕ್ಕಾಗಿ ಅವ್ರನ್ನ ನಾವು ಏನ್ ಕರೀತಿದ್ರೆ ಅಪ್ಪ ತಂದೆ ಸಂಪೂರ್ಣನಾಗಿ ಇದ್ದಾನೆ. ಈಗ ನಾನು ಹೇಳ್ತೀನಿ ನಾನು ಸಂಪೂರ್ಣ ಅಂತ ಹೇಳ್ತೀನಿ, ಆಗ ನೀವು ಹೇಳ್ತೀರ ಹೌದೌದು ನೀವೇ ಸಂಪೂರ್ಣ ಅಂತೀರಿ. ಆದ್ರೆ ನಾವು ಸಂಪೂರ್ಣ ಅಂದಾಗ ನಾವು ಒಳ್ಳೆಯವರಿಗೂ ಕೆಟ್ಟವರಿಗೂ ವಿಭಜನೆ ಮಾಡಿ ಬೇರ್ಪಡಿಸಿ ನಾವು ಮಾಡಬೇಕಾದ ಒಳ್ಳೆಯದನ್ನ ಒಳ್ಳೆಯವರಿಗೆ ಮಾತ್ರ ಮಾಡ್ತೀವಿ. ನಮ್ಮ ದೃಷ್ಟಿಗೆ ಯಾರು ಒಳ್ಳೆಯವರು ಏನಿದೆ ಕರೆಕ್ಟಾ? ನಮಗೆ ಒಳ್ಳೆ. ಒಂದು ವೇಳೆ ಅವರು ನಮಗೆ ಕೊಟ್ರೆ ನಾವು ಅವರಿಗೆ ಕೊಡ್ತೀವಿ, ಅವರು ನಮಗೆ ಮಾಡಿದರೆ ನಾವು ಅವರಿಗೆ ಮಾಡ್ತೀವಿ. ನಮ್ಮ ಕಷ್ಟಕ್ಕೆ ಅವರು ಕಿವಿ ಕೊಟ್ರೆ ಅವ್ರ ಕಷ್ಟಕ್ಕೆ ನಾವು ಕಿವಿ ಕೊಡ್ತೀವಿ. ನಮ್ಮ ನೋವಿಗೆ ಅವ್ರು ಕಣ್ಣೀರು ಸುರಿಸ್ತಾರೆ, ಅವ್ರ ನೋವಿಗೆ ನಾವು ಕಣ್ಣೀರು ಸುರಿಸ್ತೀವಿ. ನಮ್ಮ ಫಂಕ್ಷನ್ ಬಂದು 1000 ರೂಪಾಯಿ ಮೊಯ್ಯಿ ಹಾಕಿದ್ರೆ ಅವ್ರ ಫಂಕ್ಷನ್ಗೆ ಹೋಗಿ ನಾವು 1000 ರೂಪಾಯಿನ ಮೊಯ್ಯಿನ ಹಾಕ್ತೀವಿ. ನಾವು ಹೇಗಿದ್ದೀವಿ ಅಂದ್ರೆ ನೀತಿವಂತರಿಗೆ ನೀತಿವಂತರಂತೆ, ಅನೀತಿವಂತರಿಗೆ ಅನೀತಿವಂತರಂತೆ, ಕೆಟ್ಟವರಿಗೆ ಕೆಟ್ಟವರಂತೆ, ಒಳ್ಳೆಯವರಿಗೆ ಒಳ್ಳೆಯವರಂತೆ ಇದ್ದೀವಿ. ಆದರೆ ನಾವು ಹೇಗೆ ಹೇಳಬಹುದು ನಾವು ಸಂಪೂರ್ಣವಾಗಿದ್ದೀವಿ? ಆಮೇಲೆ ಈ ಜನ ನೋಡಿ, ಪ್ರಪಂಚದಲ್ಲಿ 250 ದೇಶನೋ 300 ದೇಶನೋ ಇದೆ. ಇದರಲ್ಲಿ ಕ್ರೈಸ್ತರ ದೇಶಗಳು, ಇಸ್ಲಾಂ ದೇಶಗಳು, ಹಿಂದೂ ದೇಶಗಳು ಎಂಬುದಾಗಿ ವಿಭಜನೆಗಳು ಸಹ. ಇಡೀ ಪ್ರಪಂಚದ ಎಲ್ಲಾ ದೇಶಗಳಲ್ಲಿ ದೇವರನ್ನ ಆರಾಧಿಸುವಂತ ಜನಗಳು ಇದ್ದಾರೆ. ಆದರೆ ನಿಜವಾದ ದೇವರನ್ನ ಆರಾಧನೆ ಮಾಡೋಕ್ಕಿಂತ ಸೃಷ್ಟಿಗಳನ್ನೇ ಆರಾಧಿಸೋರು ಎಷ್ಟು ಜನ. ಈಗ ದೇವರು ತನ್ನನ್ನು ಆರಾಧಿಸುವಂತವರಿಗೆ ಮಾತ್ರ ಸೂರ್ಯನ ಮೂಡಿಸಿ, ತನ್ನ ಆರಾಧಿಸುವಂತವರಿಗೆ ಮಾತ್ರ ತನ್ನ ಮಳೆಯನ್ನ ಸುರಿಸೋದು ನ್ಯಾಯ? ನ್ಯಾಯ ಯಾಕೆ? ತನ್ನ ಜನ ಇವಾಗ ಅಪ್ಪ ತಂದೆ ಅಂತ ಕರೀತಾರ ಯಾರು? ಇವಾಗ ನಮ್ಮ ಹೊಲದ ಮೇಲೆ ಮಳೆ ಬರ್ಬೇಕಾ ಬರಬಾರ್ದ? ನಮ್ಮ ಮನೆ ಮೇಲೆ ಮಳೆ ಬರ್ಬೇಕಾ ಬರಬಾರ್ದ? ಅರೆ ದೇವರೇ ನಾವು ಅಪ್ಪ ತಂದೆ ಅಂತ ಕರೀತಾ ಇದೀವಿ. ಅರೆ ಒಂದು ಗುಂಪು ಇದೆ, ಒಂದು ಸಂಘ ಇದೆ, ಒಂದು ಸಂಸ್ಥೆ ಇದೆ, ಒಂದು ಫ್ಯಾಕ್ಟರಿ ಇದೆ, ಒಂದು ಆಫೀಸ್ ಇದೆ, ಅವರು ಅಪ್ಪ ತಂದೆ ಅಂತ ಕರೀತಾ ಇಲ್ಲ. ಅವರ ಮೇಲೆಯೂ ಮಳೆ ಬಿಸಿಲು. ಎಷ್ಟು ಜನಕ್ಕೆ ಅರ್ಥ ಆಯ್ತು ನೋಡಿ? ನಮ್ಮ ತಂದೆ ಅಪ್ಪ ತಂದೆ ಅಂತೇಳಿ ಜೀಸಸ್ ನಮ್ಗೆ ಇಂಟ್ರೊಡ್ಯೂಸ್ ಮಾಡುವಾಗ ಹೇಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ ಅಂತ ಕೇಳಿದ್ರೆ ಅವರು ನಮ್ಮ ತಂದೆ. ಹೇಗೆ ನಿಮಗೆ ತಂದೆ ಅಂದ್ರೆ ನೀತಿವಂತನಿಗೂ ಆತನು ತಂದೆ, ಅನೀತಿವಂತನಿಗೂ ಆತನು ತಂದೆ, ಕೆಟ್ಟವರಿಗೂ ಆತನು ತಂದೆ, ಒಳ್ಳೆಯವನಿಗೂ ಆತನು ತಂದೆ. ಈಗ ಅವನು ಕೆಟ್ಟೋಗ್ಬಿಟ್ಟಿದ್ದಾನೆ, ಬಿಟ್ಬಿಡ್ತಾರ ಅವನ? ಒಂದು ತಾಯಿಯ ಹೊಟ್ಟೆಯೊಳಗೆ ಹುಟ್ಟಿದ ಮಗ ಒಬ್ಬ ಕುಡುಕನಾಗಿದ್ರೆ ಆ ತಾಯಿಯನ್ನ ಬಿಡ್ತಾಳ? ಬಿಡಲ್ಲ. ಯಾಕೆ? ಅದೇ ದೇವರವಾಗಿ ಕೇಳುತ್ತೆ, ಒಬ್ಬ ಕೆಟ್ಟವನು ಸಾಯೋದ್ರಲ್ಲಿ ಲೇಪವಾದರೂ ಆತನಿಗೆ ಸಂತೋಷವಿಲ್ಲ. ಕೆಲವು ಕೇಕರಿಲ್ಲ, ಆತನಿಗೆ ಲೇಪವಾದರೂ ಸಂತೋಷವಿಲ್ಲ. ಅವನು ತಿರುಗಿ ಬಾಳೋದ್ರಲ್ಲಿಯೇ ಆತನಿಗೆ ಸಂತೋಷ. ದೇವರು ನ್ಯಾಯ ತೀರ್ಪಲ್ಲ, ದೇವರು ಕರುಣೆ ಉಳ್ಳವನು. ಆದರೆ ಆ ಕರುಣೆ ಉಳ್ಳ ದೇವರು ತಾನು ಸಂಪೂರ್ಣನಾಗಿದ್ದೀನಿ ಅಂತೇಳಿ ಹೇಗೆ ಹೇಳ್ತಾನೆ ಅಂತ ಕೇಳಿದ್ರೆ ವಾಕ್ಯದ ಮುಖಾಂತರ ಹೇಳ್ತಾನೆ. ಹೇಗೆ? ನೀ ಕೆಟ್ಟವನು, ನೀ ಒಳ್ಳೆಯವನು, ನೀ ನೀತಿವಂತನು, ನೀ ಅನೀತಿವಂತನು, ನೀ ದೇವರನ್ನ ಕರೆಯೋನು, ನೀ ದೇವರನ್ನ ಕರೆಯದೇ ಇರುವನು, ನೀ ಪ್ರಾರ್ಥಿಸುವವನು, ನೀ ಪ್ರಾರ್ಥಿಸದೇ ಇರುವವನು. ಆದರೆ ನಾನು ನನ್ನ ಗಾಳಿ, ನನ್ನ ಮಳೆ, ನನ್ನ ಬಿಸಿಲು, ನನ್ನ ಮಂಜು ಎಲ್ಲ ದೇಶಗಳ ಮೇಲೆ ಸುರಿಸ್ತೀನಿ. ಆಮೇಲೆ ಸರಿನಾ? 46ನೇ ವಾಕ್ಯ ನೋಡುವಾಗ, ನಿಮಗೆ ಪ್ರೀತಿ ತೋರಿಸುವವರನ್ನೇ ನೀವು ಪ್ರೀತಿಸಿದರೆ ಫಲವೇನು? ಭ್ರಷ್ಟರು ಹಾಗೆ ಮಾಡುವುದಿಲ್ಲವೇ? 47 ನಿಮ್ಮ ಸಹೋದರರಿಗೆ ಮಾತ್ರ ನೀವು ಮರ್ಯಾದೆ ಕೊಟ್ಟರೆ
ಏನು ಹೆಚ್ಚು ಮಾಡಿದ ಹಾಗಾಯಿತು. ಅನ್ಯ ಜನಗಳು ಸಹ ಹಾಗೆ ಮಾಡುವುದಿಲ್ಲವೇ? ಎರಡನೇ ವಿಷಯವನ್ನ ಯೇಸು ಸ್ವಾಮಿ ಹೇಳ್ತಾರೆ, ನಮ್ಮನ್ನ ಕುರಿತು ಹೇಳ್ತಾರೆ, ನಾವು ನಮ್ಮ ಪ್ರೀತಿ ಮತ್ತು ನಮ್ಮ ಮರ್ಯಾದೆ ಯಾರು ಕೊಡ್ತೀವಿ ಅಂತ. ಏನೇಳೆ? ನಮ್ಮ ಪ್ರೀತಿ, ನಮ್ಮ ಮರ್ಯಾದೆ. ನಿಜ, ನಾವು ಪ್ರೀತಿ ಯಾರು ಕೊಡ್ತೀವಿ ಅಂದ್ರೆ, ನಮಗೆ ಯಾರು ಪ್ರೀತಿ ಕೊಡ್ತಾರೋ ಅವರಿಗೆ ನಾವು ಪ್ರೀತಿ ಕೊಡೋದು. ನಮಗೆ ಯಾರು ಮರ್ಯಾದೆ ಕೊಡ್ತಾರೋ ಅವರಿಗೆ ನಾವು ಮರ್ಯಾದೆನ ಕೊಡೋದು. ಅದಕ್ಕೆ ಗಿವ್ ಟೇಕ್. ನೀ ಕೊಡು, ಕೊಡ್ತೀನಿ. ನೀ ಕೊಡಲ್ವಾ, ನಾ ಕೊಡಲ್ಲ. ನೀ ಮಾಡು, ನಾನು ಮಾಡ್ತೀನಿ. ನೀ ಬಂದ್ರೆ ನಾ ಬರ್ತೀನಿ. ಎಷ್ಟೋ ಫಂಕ್ಷನ್ ಇದ್ದಿದೆ, ಫಂಕ್ಷನ್ ನಾವು ಹೋಗೋದೇ ಇಲ್ಲ. ಯಾಕೆ ಹೋಗಲ್ಲ ಅಂತ ಕೇಳ್ಬಿಟ್ರೆ, ನಮ್ಮ ಫಂಕ್ಷನ್ ಬಂದ್ರು ಅವರು, ಅದಕ್ಕೆ ನಾ ಫಂಕ್ಷನ್ಗೆ. ಅದಕ್ಕೆ ಫಾದರ್ ಗಾಡ್ ಹೇಳ್ತಾರೆ, ನಾನು ಸಂಪೂರ್ಣನಾಗಿದ್ದೀನಿ. ಹೇಗೆ ಸಂಪೂರ್ಣ ಅಂದರೆ, ಆತನು ತನ್ನನ್ನು ಪ್ರೀತಿಸುವವರನ್ನು, ತನ್ನನ್ನು ದ್ವೇಷಿಸುವವರನ್ನು ಪ್ರೀತಿಸ್ತಾನೆ. ಕರ್ತನ ನಾಮವನ್ನ ಯಾರೆಲ್ಲ ಕರೀತಾರೋ ಅವರೆಲ್ಲರನ್ನು ಪ್ರೀತಿಸ್ತಾನೆ. ಆತನ ನಾಮವನ್ನ ಕರೆಯದೇ ಇರುವಂತವರನ್ನು ಆತನು ಪ್ರೀತಿಸ್ತಾನೆ. ಮಾತ್ರವಲ್ಲದೆ ದೇವರು ಪ್ರತಿ ಮನುಷ್ಯನನ್ನ ಗೌರವಿಸ್ತಾನೆ. ಬೈಬಲ್ ಬರೆಯಲ್ಪಟ್ಟಂತ ಒಂದು ಸತ್ಯ, ಗಾಡ್ ಆನರ್ ಮಾಡ್ತಾರೆ, ನಿಮ್ಮನ್ನ ಸನ್ಮಾನಿಸ್ತಾನೆ, ನಿಮಗೆ ಬೆಲೆ ಕೊಟ್ಟಿದ್ದಾನೆ. ಆದರೆ ನಮ್ಮ ತಂದೆಯಾದ ದೇವರು ಸಂಪೂರ್ಣನು ಅನ್ನುವಾಗ ನಾವು ಒಂದು ವಿಚಾರ ತಿಳ್ಕೋಬೇಕು, ನಮ್ಮ ತಂದೆ ಎಲ್ಲರನ್ನ ಪ್ರೀತಿಸಿದರು. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನು ಇಟ್ಟು ತನ್ನ ಒಬ್ಬನೇ ಮಗನನ್ನ ಕೊಟ್ಟನು. ತಂದೆಯ ಕ್ವಾಲಿಟಿ ಏನೇಳಿ? ಎಲ್ಲರನ್ನ. ನಾವು ಎಲ್ಲರನ್ನ ಪ್ರೀತಿಸ್ತೀವಾ? ನಮ್ಮನ್ನ ಪ್ರಶ್ನೆ. ಅಪ್ಪಾ ತಂದೆಯೇ, ಅಪ್ಪಾ ತಂದೆಯೇ, ಅಪ್ಪಾ ತಂದೆ ಕರೆಯುವಾಗ ನಮ್ಮ ಮನಸ್ಸಲ್ಲಿ ಖಚಿತಪಡಿಸ್ಕೊತಾ ಇದೀವಿ, ನಮ್ಮ ತಂದೆ ದೋಷ ಇಲ್ಲದೆ ಇರುವವನು, ನಮ್ಮ ತಂದೆ ಸಂಪೂರ್ಣನು ಎಂಬುದಾಗಿ ನಾವು ಕರಿತೀವಿ. ಆ ನಮ್ಮ ತಂದೆನ ನಾವು ಸಂಪೂರ್ಣನೇ ಎಂಬುದಾಗಿ ಕಲಿತಿದ ಮೇಲೆ, ನಮ್ಮ ತಂದೆಯಲ್ಲಿ ದೋಷ ಇಲ್ಲ ಎಂಬುದಾಗಿ ತಿಳಿದಿದ ಮೇಲೆ, ನಾವು ಆತನಿಗೆ ಮಕ್ಕಳಾಗಿದ್ದೀವಿ ಅಂದ್ರೆ ನಮ್ಮೊಳಗೂ ಈ ದೋಷಗಳು ಇರ್ಕೂಡುದು. ಯಾವ ದೋಷ? ನಾವು ಜನರಲ್ಲಿ ತಾರತಮ್ಯವನ್ನ ಮಾಡಬಾರದು. ಕೊಡೋರಿಗೂ ಕೊಡದೇ ಇರೋರಿಗೂ ಮುಖದಾಕ್ಷಿಣ್ಯವನ್ನ ತೋರಿಸ್ಬಾರ್ದು. ನಾವೇನ್ ಮಾಡ್ತೀವಿ? ಮುಖ ಹಾಕಿ ಮಣೆ ಹಾಕ್ತೀವಿ. ಲಾಭ ಎಲ್ಲಿದೆ? ನಷ್ಟ ಎಲ್ಲಿದೆ? ಹಾಗಾದ್ರೆ ನಮ್ಮ ಗುಣಗಳು ನಮ್ಮನ್ನ ದೇವರ ಮಕ್ಕಳು ಅಂತೇಳಿ ಹೇಳಲು ಸಾಧ್ಯವೇ ಇಲ್ಲ. ಈಗ ನಮ್ಮನ್ನ ದೇವರ ಮಕ್ಕಳು ಎಂಬುದಾಗಿ ನಾವು ಕರೀಬೇಕು, ನಮ್ಮನ್ನೇ ಕರೀಬೇಕು ಅಂದ್ರೆ ನಮ್ಮ ದೇವರು ಸಂಪೂರ್ಣನಾಗಿರುವ ಹಾಗೆ, ನಮ್ಮ ದೇವರಲ್ಲಿ ದೋಷ ಇಲ್ಲದೆ ಇರುವ ಹಾಗೆ ನಾವುವೇ ದೋಷವೂ ಇಲ್ಲದೆ ಇದೆ. ಇಲ್ಲಿ ಏನು ಮತ್ತಾಯ ಸುವಾರ್ತೆ 5:48 ಪರ್ವತ ಪ್ರಸಂಗದಲ್ಲಿ ಬಯಲ್ಪಟ್ಟಿದ್ಯೋ, ಇದೇ ವಾಕ್ಯವನ್ನ ಲೂಕ ಬರೆದ ಸುವಾರ್ತೆ ನಾವು ಓದುವಾಗ ಅಲ್ಲಿ ನಿಮ್ಮ ತಂದೆಯು ಕರುಣೆ ಉಳ್ಳವನಾಗಿರುವ ಪ್ರಕಾರವೇ, 6ನೇ ಅಧ್ಯಾಯದಲ್ಲಿ 36, ಲೂಕ 6:36 ತಂದೆಯ ಕುರಿತು ಯೇಸು ಹೇಳಿದ ಮಾತು. ನಿಮ್ಮ ತಂದೆ ಕರುಣೆ ಉಳ್ಳವನಾಗಿರೋ ಪ್ರಕಾರವೇ ನೀವು ಕರುಣೆ ಉಳ್ಳವರಾಗಿರಿ. ಏನು ವರ್ಡ್ ಹೇಳ್ತಾ ಇದ್ರಲ್ಲಿ ಜೀಸಸ್? ನಮ್ಮ ತಂದೆ ಯಾರಂದ್ರೆ ಕರುಣೆ ಉಳ್ಳವರು. ಎಲ್ಲ ಜೋರಾಗಿ ಹೇಳಿ. ಇವಾಗ ತಂದೆಯಾದ ದೇವರಲ್ಲಿ ಏನ್ ನೋಡ್ತೀವಿ? ಆತನ ಸಂಪೂರ್ಣನಾಗಿದ್ದಾನೆ, ಆತನಲ್ಲಿ ದೋಷ ಇಲ್ಲ. ಎರಡು ಕ್ವಾಲಿಟಿ ಗೊತ್ತಾಯ್ತು. ಇನ್ನೊಂದು ಕ್ವಾಲಿಟಿ ಹೇಳ್ತಾ ಇದ್ದಾರೆ, ನಮ್ಮ ತಂದೆಯಾದ ದೇವರು ಎಂತವನಂದ್ರೆ ಕರುಣೆ ಉಳ್ಳವನು. ಆಗ ನಮ್ಮ ತಂದೆಯಾದ ಅಪ್ಪ ತಂದೆಯೇ ಅಂತ ನಾವು ಕರೆಯುವಾಗ ನಾವು ಮನಸ್ಸಲ್ಲಿ ಖಚಿತಪಡಿಸ್ಕೋಬೇಕು, ನನ್ನ ತಂದೆಯು ಕರುಣೆ ಉಳ್ಳ ತಂದೆ. ಆದರೆ ಕರುಣೆ ಉಳ್ಳ ತಂದೆಯ ಮಕ್ಕಳು ಕರುಣೆ ಉಳ್ಳವರಾಗಿರಬೇಕು. ನಮಗೆ ಕರುಣೆ ಬರ್ತಾ ಇದೆಯಾ? 35ನೇ ವಾಕ್ಯ ನೋಡುವಾಗ ಲೂಕ 6:35 ಕೇಕನ ವರ್ಡ್. ನೀವಾದರೂ ನಿಮ್ಮ ವೈರಿಗಳನ್ನು ಪ್ರೀತಿಸಿ ಅವರಿಗೆ ಉಪಕಾರ ಮಾಡಿರಿ. ವೈರಿಯನ್ನ ಪ್ರೀತಿಸಿ ಅವ್ರಿಗೆ ಉಪಕಾರ ಮಾಡಿ, ಧೈರ್ಯವನ್ನು ಬಿಡದೆ ಸಾಲ ಕೊಡಿರಿ. ಧೈರ್ಯ ಬಿಡದೆ ಸಾಲ ಕೊಡಿರಿ. ಹೀಗೆ ಮಾಡಿದರೆ ನಿಮಗೆ ಬಹಳ ಫಲ ಸಿಕ್ಕುವುದು. ಸರಿ. ಮತ್ತು ನೀವು ಪರಾತ್ಪರನ ಮಕ್ಕಳಾಗುವಿರಿ. ಪರಾತ್ಪರನ ಮಕ್ಕಳಾಗುವಿರಿ. ಇಲ್ಲಿ ಜೀಸಸ್ ಹೇಳುವಂತ ವಿಷಯ ಮೊದಲು ಹೇಳ್ತಾರೆ, ನಿಮ್ಮ ವೈರಿಗಳನ್ನ ಪ್ರೀತಿಸಿ ಅವ್ರಿಗೆ ಉಪಕಾರ ಮಾಡಿ. ಯಾರನ್ನ ಪ್ರೀತಿಸಬೇಕು? ಉಪಕಾರ ಯಾರಿಗೆ ಮಾಡಬೇಕು?
ಉಪಕಾರ ಏನೇಳೆ? ಯಾರಿಗೆ ಹೆಲ್ಪ್ ಮಾಡಬೇಕು? ವೈದಿಕರಿಗೆ. ಎರಡನೇದಾಗಿ ಹೇಳ್ತಾರೆ ಧೈರ್ಯ ಬಿಡದೆ ಸಾಲ ಕೊಡಿರಿ. ಏನ್ ಮಾಡಿ? ಸಾಲ ಎಲ್ಲಿಂದ ಕೊಟ್ಬಿಡೋದು? ವಾಪಸ್ ಬರ್ಬೇಕಾ ಬರಲ್ವಾ? ಇವತ್ತು ದೊಡ್ಡ ಸಮಸ್ಯೆ ಏನೇಳೆ? ಕೊಟ್ರೆ ವಾಪಸ್ಸು ಕೇಳ್ಬಿಟ್ರೆ ಏಸು ಬಿಟ್ಬಿಡ್ತಾನೆ, ಚರ್ಚಿ ಬಿಟ್ಬಿಡ್ತಾನೆ. ಇಂತಾನೆ ಎಲ್ಲಾರು ಹಂಗಲ್ಲ. ಕೆಲವರು ಸ್ವಭಾವ ಏನಪ್ಪಾ ಅಂದ್ರೆ ಹೀಗೆ. ಅಲ್ಲಿ ಏಸು ಹೇಳ್ತಾರೆ ಧೈರ್ಯವನ್ನು ಬಿಡದೆ ಸಾಲ ಕೊಡಿರಿ. ಇಂಗ್ಲಿಷ್ ಹೆಂಗ್ ಬರುತ್ತೆ ವರ್ಡ್ಗೆ? ಅಷ್ಟಕ್ಕೆ ಮಾತ್ರ. ನೋಡಿ ಅರ್ಥ ಏನ? ನಾವು ಸಾಲವನ್ನ ಕೊಡುವಾಗ ವಾಪಸ್ ಬರುತ್ತೆ ಅಂತ ನಿರೀಕ್ಷೆ ಇಲ್ಲದೆ ಕೊಡಿ. ಅದ್ರ ಜನ ಕೊಡಕ್ಕಿಂತ ಮುಂಚೆ ಮೈಂಡಲ್ಲಿ ಬರಿಬೇಕು. ಏನಂತ ಬರಿಬೇಕು? ಇದು ಕೊಡ್ತಾ ಇದ್ದೀನಿ, ಇದನಿಗೆ ವಾಪಸ್ ಕೇಳ್ರಿ. ಏನ ಮಿಸ್? ನಾ ಕೊಡ್ತಾ ಇದ್ದೀನಿ, ಇದು ವಾಪಸ್ ನನಗೆ, ಇದು ಮೈಂಡ್ ಇಟ್ಕೋಬೇಕು. ಯಾಕೆ ಮುಂದೆ ಹೇಳ್ತೀನಿ. ಮುಂದೆ ವಿಚಾರ ಹೇಳ್ತಾರೆ, ಹೀಗೆ ನೀವು ಮಾಡಿದರೆ ನಿಮಗೆ ಬಹಳ ಫಲ ಸಿಗುವುದು, ನೀವು ಪರಾತ್ಪರನ ಮಕ್ಕಳು. ಈಗ ಈ ವಿಚಾರವನ್ನ ಇಟ್ಟು ಮತ್ತೆ ಹೇಳ್ತಾರೆ ಜೀಸಸ್, ಆತನಂತೂ ಉಪಕಾರ ನೆನೆಸದವರಿಗೂ ಕೆಟ್ಟವರಿಗೂ ಉಪಕಾರಿಯಾಗಿದ್ದಾನೆ. ಫಾದರ್ ಗಾಡ್ನ ಒಂದು ಕ್ವಾಲಿಟಿ ಏನಂತ ಕೇಳಿದ್ರೆ, ಉಪಕಾರ ನೆನೆಸದೇ ಇರೋರು ಕೆಟ್ಟವರಿಗೆ ಆತನು ಉಪಕಾರಿಯಾಗಿದ್ದಾನೆ. ಮ್ಯಾಥಲ್ಲಿ ಏನ್ ನೋಡುದು? ಒಳ್ಳೆಯವರ ಮೇಲೆಯೂ ಕೆಟ್ಟವರ ಮೇಲೆಯೂ ತನ್ನ ಸೂರ್ಯನನ್ನು, ತನ್ನ ಮಳೆಯನ್ನು, ತನ್ನ ಗಾಳಿಯನ್ನು, ತನ್ನ ಮಂಜನ್ನು ಸುರಿಸ್ತಾನೆ. ಇಲ್ಲಿ ಏನಪ್ಪಾ ಅಂದ್ರೆ ಈ ತಂದೆಯಾದ ದೇವರು ಉಪಕಾರ ನೆನೆಸದವರಿಗೂ ಉಪಕಾರ ನೆನೆಸುವವರಿಗೂ ಉಪಕಾರಿಯಾಗಿದ್ದಾನೆ ಎಂದು ಬರಬೇಕು. ಅಲ್ಲಿ ಹೆಂಗಿದೆ ಅಂದ್ರೆ ಉಪಕಾರ ನೆನೆಸದವರು ಕೆಟ್ಟವರಿಗೂ ಆತನು ಉಪಕಾರಿಯಾಗಿದ್ದಾನೆ. ಹಾಗಾದ್ರೆ ಇಲ್ಲಿ ನೆನೆಸದವರು ಕೆಟ್ಟವರು ಯಾರು ಅಂತ ಕೇಳಿದ್ರೆ, ಒಂದು ವೈರಿಗಳು ಏನ್ ಮಾಡ್ತಾರೆ? ಉಪಕಾರವನ್ನ ನೆನೆಸ. ಸಾಲ ನಾವು ಏನ್ ಮಾಡ್ತೀವಿ? ಸಾಲವನ್ನು ಅವ್ರು ಕೊಟ್ಟಾಗ ಅವ್ರು ಏನ್ ಮಾಡ್ತಾರೆ? ನಮ್ಗೆ ಮತ್ತೆ ಮರಳಿ ಕೊಡಲ್ಲ. ಸರಿಯಾ? ಇಸ್ಕೋತಾರೆ ವಾಪಸ್ಸು. ಹಾಗಾದ್ರೆ ಜೀಸಸ್ ನಮ್ಗೆ ಏನ್ ಹೇಳ್ತಾರೆ ಅಂದ್ರೆ, ನಿಮ್ಮ ತಂದೆಯು ಕರುಣೆ ಉಳ್ಳವನಾಗಿರುವ ಪ್ರಕಾರವೇ ನೀವು ಸಹ ಕರುಣೆ ಉಳ್ಳವರಾಗಿರಿ. ಈಗ ಸಾಲ ಅನ್ನುವಾಗ ದೇವರ ಪ್ರಕಾರ ಸಾಲ ಅನ್ನುವಂತ ವರ್ಡ್ ಬಂದ್ಬಿಟ್ಟು ಅದು ಪಾಪ ಕ್ಷಮಾಪಣೆ ಕುರಿತು ಮಾತಾಡುವಂತ ವಿಷಯ. ನಮ್ಮ ಪ್ರಕಾರ ಸಾಲ ಅನ್ನುವಾಗ ಹಣದ ಬಗ್ಗೆ ನಾವು ಯೋಚನೆ ಮಾಡ್ತೀವಿ. ದೇವರು ನಮ್ಮೆಲ್ಲರ ಸಾಲಗಳನ್ನ ಕ್ಷಮಿಸಿದ್ದಾನೆ ಅಂದ್ರೆ ನಮ್ಮೆಲ್ಲರ ಪಾಪಗಳನ್ನ ಕ್ಷಮಿಸಿದ್ದಾನೆ. ಯಾರ ಪಾಪಗಳು? ವಿರೋಧಿಗಳು, ವೈರಿಗಳು, ಅಟಗಾಸ ಮಾಡೋರು, ತಂತ್ರ ಮಾಡೋರು, ದೇವರಿಗೆ ತಿರುಗಿ ಬಿದ್ದಂತ ಯಾರು? ನಾವು. ನಮಗೆ ಆತ ಏನ್ ಮಾಡಿದ್ದಾನೆ? ಉಪಕಾರವನ್ನ ಮಾಡಿದ್ದಾನೆ. ಆತನ ಉಪಕಾರ ಮಾಡಕ್ಕೆ ಏನ್ ಕೇಳಿದ್ರೆ, ಆತನಿಗೆ ನಮ್ಮ ಮೇಲೆ ಇರುವಂತಹ ಕರುಣೆ. ಅರ್ಥ ಆಯ್ತಾ? ಆ ನಮ್ಮ ದೇವರಿಗೆ ನಮ್ಮ ಮೇಲೆ ಎಷ್ಟು ಕರುಣೆ ಇದೆ ಅಂತ ಕೇಳಿದ್ರೆ, ನಾನು ಒಳ್ಳೆಯವನೋ ಕೆಟ್ಟವನೋ ನೆನೆಸ್ತೀನೋ ನೆನೆಸಲ್ವೋ ಅದು ಮುಖ್ಯ ಅಲ್ಲ. ನನಗೆ ಕರುಣೆ ತೋರದೆ ತಂದೆಯ ಮುಖ್ಯ ಗುಣ. ಹಾಗಾದ್ರೆ ಆ ತಂದೆಗೆ ನಾವು ಮಕ್ಕಳಾಗಿದ್ದೀವಿ ಅಂದ್ರೆ ಅವ್ರ ಉಪಕಾರ ನೆನೆಸ್ತಾರೋ ನೆನೆಸಲ್ವೋ, ಅವ್ರು ಕೆಟ್ಟವರೋ ಒಳ್ಳೆಯವರಿಗೋ ನನ್ನಿಂದ ಆಗುತ್ತೆ, ನಾನು ಮಾಡ್ತೀನಿ, ನನ್ನಿಂದ ಸಾಧ್ಯ ಅಂದ್ರೆ ಅದನ್ನ ನಾವು ಮಾಡತಕ್ಕದ್ದು. ಜೋರಾಗಿ ಆಮೇನ್. ಮತ್ತೆ ಬಂದ ಸುವಾರ್ತೆಗೆ ಮತ್ತೆ ಬಂದ್ಬಿಡಿ. ನಮ್ಮ ತಂದೆಯಾದ ದೇವರ ಗುಣಗಳು ಸರಿನಾ? 6ನೇ ಚಾಪ್ಟರ್ ಅಲ್ಲಿ 6ನೇ ಚಾಪ್ಟರ್ ಅಲ್ಲಿ ಅನೇಕ ವಿಷಯಗಳನ್ನ ತಂದೆ ದೇವರ ಕುರಿತಾಗಿ ಮಾತಾಡ್ತಾರೆ. ಆದ್ರೆ ಅದರಲ್ಲಿ ನಾವು ತಗೊಳ್ಳುವಂಥದ್ದು ಮುಖ್ಯವಾದ ಪಾಯಿಂಟ್. ಮತ್ತಾಯ 6:14-15 ನೋಡುವಾಗ ನಮ್ಮ ತಂದೆಯ ಗುಣ, ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಆದರೆ ನೀವು ಜನರ ತಪ್ಪುಗಳನ್ನು ಕ್ಷಮಿಸದೆ ಹೋದರೆ ನಿಮ್ಮ ತಂದೆ ಸಹ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದಿಲ್ಲ. ಇಲ್ಲಿ 2ನೇ ವಿಷಯ ಜೀಸಸ್ ಹೇಳ್ತಾ ಇದ್ದಾರೆ, ನಮ್ಮ ತಂದೆಯ ಒಂದು ಗುಣ. ನಮ್ಮ ತಂದೆಯ ಗುಣ ನೋಡಿದು ಆತನು ಸಂಪೂರ್ಣನಾಗಿದ್ದಾನೆ, ಆತನಲ್ಲಿ ದೋಷ ಇಲ್ಲ. ಆತನಿಗೆ ನಾವು ಮಕ್ಕಳು ಅಂದ್ರೆ ನಾವು ಸಂಪೂರ್ಣರಾಗಿರ್ಬೇಕು, ನಮ್ಮಲ್ಲಿ ದೋಷ ಇರಬಾರ್ದು.
ನಮ್ಮ ತಂದೆ ಯಾರು? ಕರುಣೆ ಉಳ್ಳವನು, ಉಪಕಾರಿಯಾಗಿದ್ದಾನೆ. ನಾವೇ ಕರುಣೆ ಉಳ್ಳವರು, ಉಪಕಾರಿಗಳಾಗಿ ಇರಬೇಕು. ಈಗ ಮತ್ತೆ ನಮ್ಮ ತಂದೆಯ ವಿಚಾರವನ್ನ ಯೇಸು ಸ್ವಾಮಿ ಹೇಳ್ತಾರೆ, ಅವರು ನಿಮ್ಮ ತಪ್ಪುಗಳನ್ನ, ನೀವು ಜನರ ತಪ್ಪುಗಳನ್ನ ಕ್ಷಮಿಸಿದರೆ ಪರಲೋಕದಲ್ಲಿ ಇರುವ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವರು. ನೀವು ಜನರ ತಪ್ಪನ್ನು ಕ್ಷಮಿಸದೆ ಹೋದರೆ ಪರಲೋಕ ಇರುವಂತ ನಿಮ್ಮ ತಂದೆಯು ನಿಮ್ಮ ತಪ್ಪುಗಳನ್ನು ಸಹ ಕ್ಷಮಿಸುವುದಿಲ್ಲ. ನಮ್ಮ ತಂದೆ ಯಾವ ರೀತಿ ಇದ್ದಾರೆ ಅಂತ ಕೇಳಿದ್ರೆ, ನಾವು ತಂದೆಯನ್ನ ನೋಡಿ ರಿಫ್ಲೆಕ್ಟ್ ಆಗಬೇಕು. ತಂದೆ ಹೇಳ್ತಾರೆ ಅಂದ್ರೆ, ನಾನು ನಿಮ್ಮನ್ನ ಹೇಗೆ ನೋಡ್ತೀನೋ ನೀವು ಹಾಗೆ ನನ್ನನ್ನ ನೋಡಿ. ಏನಮ್ಮ ಎವಡಿ ಪಾಕ್ರಾರ ಅವ್ರೆ, ನೀನು ಕ್ಷಮಿಸಿದ್ರೆ ನಾನು ಕ್ಷಮಿಸ್ತೀನಿ. ಕ್ಷಮಿಸ್ತೀವ ನಾವು? ಜನರ ತಪ್ಪುಗಳನ್ನ ನಾವು ಕ್ಷಮಿಸ್ತೀವ? ಇವತ್ತು ನಾವು ಉಪವಾಸ ಪ್ರಾರ್ಥನೆ ಮಾಡ್ತೀವಿ, ಅಥವಾ ಮುಂದೆ ಒಂದು ದಿನ ಬನ್ನಿ ನಾವು ನಮ್ಮ ಪಟ್ಟಣ ಜನರ ಕ್ಷಮಾಪಣೆಗಾಗಿ ಉಪವಾಸ ಪ್ರಾರ್ಥನೆ ಮಾಡೋಣ ಅಂತ ಹೇಳಿ ಆ ಉಪವಾಸ ಪ್ರಾರ್ಥನೆ ನೀವೆಲ್ಲ ಬರ್ತೀರಾ, ಇಡೀ ಸಭೆ ಕೂಡಿ ನಾವು ಉಪವಾಸ ಪ್ರಾರ್ಥನೆ, ದೇವ್ರೇ ಇವ್ರ ಪಾಪ ಕ್ಷಮಿಸಪ್ಪ, ಪಾಪ ಕುಡಿತಾರೆ ಅವ್ರ ಪಾಪ ಕ್ಷಮಿಸಪ್ಪ, ಇವ್ರು ಪಾಪ ಮಾಡ್ತಾರೆ ಅವ್ರ ಪಾಪ ಕ್ಷಮಿಸಪ್ಪ, ಇವ್ರು ಕೆಟ್ಟದ್ ಮಾಡ್ತಾರೆ ಇವ್ರ ಪಾಪ ಕ್ಷಮಿಸಪ್ಪ, ಇವ್ರು ಮೋಸ ಮಾಡ್ತಾರೆ ಇವ್ರ ಪಾಪ ಕ್ಷಮಿಸಪ್ಪ ಅಂತೇಳಿ ನಾವು ಕ್ಷಮಾಪಣೆಯ ಪ್ರಾರ್ಥನೆಯನ್ನ ಮಾಡ್ತೀವಿ. ಹೌದಾ? ಮಾತಾಡ್ತಿಲ್ಲ. ಆದ್ರೆ ಕ್ಷಮಾಪಣೆಯ ಪ್ರಾರ್ಥನೆ ಮಾಡುತ್ತಿರುವಂತ ನಾವು ನಮ್ಮ ಮನೆಯಲ್ಲಿರೋರನ್ನೇ ಕ್ಷಮಿಸಿಲ್ಲ ಅಂದ್ರೆ ತಂದೆ ನಮ್ಮನ್ನ ಎಲ್ಲಿ ಕ್ಷಮಿಸ್ತಾನೆ? ಕಳೆದ ವಾರ ಹೇಳಿದೆ, ನಾವು ದೇವ್ರ ಬಳಿ ಹೋದಾಗ ನಾನು ನಮ್ಮ ಪೂರ್ವಿಕರು ಪಾಪಿಗಳು ಎಂಬುದಾಗಿ ದೇವ್ರ ಬಳಿ ಒಪ್ಕೋಬೇಕು. ನಾನು ನಮ್ಮ ಪೂರ್ವಿಕರು, ನಾನಿವತ್ತು ಈ ಪಾಪ ಮಾಡದೇ ಇರ್ಬೋದು, ನಾನಿವತ್ತು ವಿಗ್ರಹ ಆರಾಧನೆ ಮಾಡದಿರ್ಬೋದು, ಇವತ್ತಿಂದ ಕೆಟ್ಟ ಕಾರ್ಯನ ಮಾಡದೇ ಇರಬಹುದು, ಆದ್ರೆ ನಮ್ಮ ಅಂತ ಬದಲುವಾಗ ನಮ್ಮ ಹಿಂದೆ ಬಂದಂತವ್ರು ಎಲ್ಲರಿಗೂ ಮಾಡಿರ್ತಾರೆ, ದೇವ್ರೇ ಕ್ಷಮಿಸು ಎಂಬುದಾಗಿ ನಾವು ಕೇಳಬೇಕು. ಆದರೆ ಜೀಸಸ್ ನಮ್ಗೆ ಇನ್ನೊಂದು ತಂದೆಯ ದೇವರ ಒಂದು ಕ್ವಾಲಿಟಿ ನಮಗೆ ಪರಿಚಯ ಮಾಡ್ಕೊಡ್ತಾ ಇದ್ರೆ, ಆ ಕ್ವಾಲಿಟಿ ಏನಪ್ಪಾ ಅಂದ್ರೆ, ನೀನು ಕ್ಷಮಿಸಿದ್ರೆ ನಿನ್ನನ್ನ ಕ್ಷಮಿಸ್ತಾನೆ. ನೀನು ಹೇಗೆ ಕ್ಷಮಿಸ್ತೀಯೋ ನಿನ್ನನ್ನು ಅವರು ಕ್ಷಮಿಸ್ತಾರೆ. ನೀನು ಹೇಗೆ ಮನ್ನಿಸ್ತೀಯೋ ಹಾಗೆ ನಿನ್ನನ್ನು ಅವರು ಮನ್ನಿಸ್ತಾರೆ. ಹಾಗಾದ್ರೆ ಜನರ ತಪ್ಪುಗಳನ್ನ ಕ್ಷಮಿಸುವ ರೀತಿ ದೇವರು ನಮ್ಮ ತಪ್ಪುಗಳನ್ನ ಕ್ಷಮಿಸ್ತಾನೆ. ಜೋರಾಗಿ ಆಮೇಲೆ ಅಲ್ಲೇ ಸ್ವಲ್ಪ ಸರಿನಾ? ಈಗ ಇಲ್ಲಿ ನೋಡಿ, ಉಲ್ಟಾ ಏನ್ ಬಂತಂತ ಕೇಳಿದ್ರೆ, ದೇವರು ನಿಮ್ಮನ್ನ ಕ್ಷಮಿಸಿದ ಹಾಗೆ ನೀವು ಜನರನ್ನ ಕ್ಷಮಿಸಿ. ಈಗ ಹೇಳ್ಕೊಳ್ಳಿ, ಯಾಕಂದ್ರೆ 12ನೇ ವಾಕ್ಯದ ಯೇಸು ಹೇಳ್ಕೊಡ್ತಾರೆ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. 15ನೇ ವಾಕ್ಯದಲ್ಲಿ, ನೀವು ಜನರ ತಪ್ಪುಗಳನ್ನು ಕ್ಷಮಿಸಿದಂತೆ ಪರಲೋಕದ ತಂದೆಯು ನಿಮ್ಮ ತಪ್ಪುಗಳನ್ನು ಕ್ಷಮಿಸುವನು. ಹಿಂಗ್ ಬರ್ಬೇಕಿದ್ದು, ಪರದಲ್ಲಿ ವಾಸ ಮಾಡುವ ತಂದೆ ನಿಮ್ಮ ತಪ್ಪುಗಳನ್ನು ಕ್ಷಮಿಸುವುದರಿಂದ ನೀವೇ ನಿಮ್ಮ ಜನಗಳ ತಪ್ಪುಗಳನ್ನು ಕ್ಷಮಿಸಿರಿ. ಕರೆಕ್ಟ್? ಹಿಂಗ್ ಬರ್ಬೇಕಿತ್ತು, ಆದ್ರೆ ಹಿಂಗ್ ಬಂದಿಲ್ಲ. ಯಾಕೆ ಬಂದಿಲ್ಲ ಅಂದ್ರೆ, ತಪ್ಪು ಅನ್ನೋದು ದೇವರಲ್ಲಿ ಇಲ್ಲ, ಸಿನ್ ಅನ್ನೋದು ದೇವರಲ್ಲಿ ಇಲ್ಲ. ಹಾಗಾದ್ರೆ ಸಿನ್ಲೆಸ್ ಗಾಡ್, ಸಿನ್ಲೆಸ್ ಅಬ್ಬಾ ಫಾದರ್ ಹೇಳ್ತಾರೆ, ನೀವು ಹೋಲಿ ಆಗ್ಬೇಕು, ನೀ ಕ್ಲೀನ್ ಆಗ್ಬೇಕು, ನೀ ಪ್ಯೂರ್ ಆಗ್ಬೇಕಾದ್ರೆ ಮೊದಲು ನಿನ್ನ ಹಾರ್ಟ್ ಇಂದ ಅದನ್ನ ತೆಗಿ. ದೇವರ ಅಪ್ಪ ತಂದೆ ಅಂತ ನಾವು ಅವ್ರನ್ನ ಕರೆಯುವಾಗ ನನ್ನ ಪಾಪಗಳು ಆತನಿಗೆ ನೆನಪು ಕೊಡುತ್ತೆ. ನನ್ನ ಪಾಪಗಳು ಹೇಗೆ ನೆನಪು ಕೊಡುತ್ತೆ ಅಂದ್ರೆ, ನಾ ಪ್ರಾರ್ಥನೆಗೆ ಬಂದಾಗಲೂ ಪ್ರಾರ್ಥನೆ ಮಾಡುವಾಗಲೂ ನಾನು ನನಗೆ ಮಾಡಿದವರ ತಪ್ಪುಗಳನ್ನ ಕ್ಷಮಿಸಕ್ಕೆ ಮನಸ್ಸಿಲ್ಲ ಅಷ್ಟೇ. ನೀವು ಯಾರ ಮೇಲೂ ಕ್ಷಮಿಸಕ್ಕೆ ನಿಮಗೆ ಮನಸ್ಸಿಲ್ಲ ಅಂತ ನಿಮ್ಗೆ ಅನಿಸುತ್ತೋ ಆಗ ತಿಳ್ಕೊಳ್ಳಿ, ನಿಮ್ಮ ತಂದೆ ನಿಮ್ಮನ್ನ ಕ್ಷಮಿಸೋದಿಲ್ಲ. ಅದಕ್ಕೆ ಹೇಳಿದೆ, ನಮ್ಮ ತಂದೆಯಾದ ದೇವರ ಒಂದು ಕ್ಯಾರೆಕ್ಟರ್, ನೇಚರ್ ಅನ್ನ ಜೀಸಸ್ ಪರ್ವತ ಪ್ರಸಂಗದಲ್ಲೇ ಅನೇಕ ವಿಷಯ ಬರೆದ್ಬಿಟ್ಟವ್ರೆ. ನಾವು ಇದನ್ನ ಯಾಕೆ ಕಲಿತೀವಂದ್ರೆ, ನಮ್ಮ ತಂದೆಯ ಬಳಿ ಹೋಗಿ, ತಂದೆಯೇ ನಮ್ಮ ಪಾಪವನ್ನು ಕ್ಷಮಿಸು ಅಂತ ನಾ ಕೇಳಗೆ ಹೇಳ್ತಾರೆ, ನೀನು ಅವರ ಪಾಪ ಕ್ಷಮಿಸ್ತಾ? ನೀ ಇವ್ರ ಪಾಪ ಕ್ಷಮಿಸ್ತಾ? ನೀ ಇವ್ರಿಗೆ ಮನ್ನಿಸ್ತಾ? ಮನ್ಸಿಲ್ವಲ್ಲ. ನಿನಗೆ ಕಹಿ ಇದೆಯಲ್ಲ, ನಿನಗೆ ಕೋಪ ಇದೆಯಲ್ಲ, ನಿನಗೆ ವೈರಾಗ್ಯ ಇದೆಯಲ್ಲ, ಈ ರೀತಿ ನಿನ್ನೊಳಗೆ ಇರೋದ್ರಿಂದ ನಾನು ನಿನ್ನನ್ನು ಹೇಗೆ ಕ್ಷಮಿಸಲಿ ಅಂತ ದೇವರು ಕೇಳ್ತಾನೆ. ಆಮೇಲೆ ಅಲ್ಲೆಲ್ಲೂಯ್ಯ. ಮತ್ತೆ ಬರೋ ಸುವಾರ್ತೆ 6:8 ನೋಡುವಾಗ ನಮ್ಮ ತಂದೆಯಾದ ದೇವರ ಇನ್ನೊಂದು ಕ್ವಾಲಿಟಿ ಬಗ್ಗೆ ಮಾತಾಡ್ತಾರೆ. ಕೇಳ್ತಾ ಇದ್ದೀರಾ? ಆಮೇಲೆ ಹಲ್ಲೆಲೂಯ. ನೀವು ನಿಮ್ಮ ತಂದೆಯನ್ನು ಬೇಡುವುದಕ್ಕಿಂತ ಮುಂಚೆಯೇ ನಿಮಗೆ ಏನೇನು ಅಗತ್ಯವೆಂಬುದು ಆತನಿಗೆ ತಿಳಿದದೆ. ನಮ್ಮ ಅಗತ್ಯಗಳನ್ನೆಲ್ಲ ತಿಳಿದಂತ ತಂದೆ ಯಾರವರು? ಜ್ವರಗಳೇ
ನಮ್ಮ ಎಲ್ಲ ಅಗತ್ಯಗಳನ್ನ ತಿಳಿದಿರುವಂತ ತಂದೆ ಬಗ್ಗೆ ಯೇಸು ಹೇಳುವಾಗ ಅವರ ಕುರಿತು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ನಿನ್ನ ಅಗತ್ಯ, ನಿನ್ನ ಅವಶ್ಯಕತೆಗಳೆಲ್ಲ ತಂದೆಯಾದ ದೇವರಿಗೆ ಚೆನ್ನಾಗಿ ಗೊತ್ತು. ನಾವು ಹೋಗಿ ಅವರಿಗೆ ಇಂಟ್ರೊಡ್ಯೂಸ್ ಮಾಡುವಂತ ಅವಶ್ಯಕತೆಗಳಿಲ್ಲ. ನನ್ನ ಕಷ್ಟವನ್ನ ಹೇಳ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ನನ್ನ ಕಷ್ಟ ಏನು, ನನ್ನ ಸಮಸ್ಯೆ ಏನು, ನನ್ನ ಹಿಂಸೆ ಏನು, ಎಲ್ಲವೂ ಆತನಿಗೆ ಚೆನ್ನಾಗಿ ಗೊತ್ತು. ಹಾಗಾದ್ರೆ ತಂದೆ ಆದ್ರೆ ನಾವು ಏನ್ಕೊಂಡ್ಬಿಟ್ಟಿದೀವಿ? ನಮ್ಮ ತಂದೆ ಅನ್ಕೊಂಡ್ಬಿಟ್ಟಿದೀವಿ. ನಮ್ಮ ತಂದೆಗಳು, ನಿಮ್ಮ ತಂದೆಗಳು ಯಾವ ರೀತಿ ಇದ್ದಾರೋ ಪರದಲ್ಲಿ ವಾಸ ಮಾಡುವ ತಂದೆಯು ಹಾಗೆ ಅಂತ ಅನ್ಕೊಂಡ್ಬಿಟ್ಟು. ಆದ್ರೆ ಪರದಲ್ಲಿ ವಾಸ ಮಾಡುವ ತಂದೆ ಹೇಗೆ ಅಂದ್ರೆ ನಮ್ಮ ಅಗತ್ಯಗಳು, ನಮ್ಮ ಅವಶ್ಯಕತೆಗಳು, ನಮ್ಮ ಬೇಡಿಕೆಗಳನ್ನ ಆಲ್ರೆಡಿ ಈ ನೋಸ್. ಅಂದ್ರೆ ನಾನು ಯಾವುದು ಲಾಸ್ಟ್ ವೀಕ್ ಬಿಫೋರ್ ವೀಕ್ ಇದನ್ನೇ ಹೇಳಿದೆ, ನಮಗೆ ವಯಸ್ಸು ಬಂದ ಹಾಗೆ ನಮಗೆ ಅಗತ್ಯಗಳ ಅರಿವು ಬರುತ್ತೆ. ನಮಗೆ ವಯಸ್ಸು ಬಂದ ಹಾಗೆ ಅಗತ್ಯಗಳ ಅರಿವು ಬರುತ್ತೆ. ಚಿಕ್ಕ ಚಿಕ್ಕ ಮಕ್ಕಳಿಗೆ ಅವರೊಂದು ಅಗತ್ಯ ಇರುತ್ತೆ, ಯವನಸ್ಸು ಒಂದು ಅಗತ್ಯ ಇರುತ್ತೆ, ಪ್ರಾಯಸ್ಸು ಒಂದು ಅಗತ್ಯ ಇರುತ್ತೆ, ಮದುವೆ ಆದ್ರೂ ಒಂದು ಅಗತ್ಯ ಇರುತ್ತೆ, ಮಕ್ಕಳಾದ್ರೂ ಒಂದು ಅಗತ್ಯ ಇರುತ್ತೆ, ವಯಸ್ಸಾದ್ರೂ ಒಂದು ಅಗತ್ಯಗಳು ಇರ್ತವೆ. ಎಲ್ಲಾ ಮನುಷ್ಯನಿಗೂ ಒಂದೇ ಅಗತ್ಯ ಇರೋದಿಲ್ಲ. ಪ್ರತಿಯೊಬ್ಬ ಮನುಷ್ಯನ ವಯಸ್ಸಿಗೆ ತಕ್ಕಂತೆನೆ ಅವರಿಗೆ ಅಗತ್ಯಗಳು ಇರುವ ಹಾಗೆ ದೇವರಿಗೆ ಎಲ್ಲ ಗೊತ್ತು. ಯಾವ ಯಾವ ವಯಸ್ಸಿಗೆ ಇವರ ಅಗತ್ಯಗಳಿದೆಯೋ ಅದನ್ನ ಸಂಧಿಸುವ ಶಕ್ತಿಯು, ಬಲವು ಆ ಅಪ್ಪ ತಂದೆಯಲ್ಲಿ ಇದೆ. ಹಾಗಾದ್ರೆ ನೀವು ದೇವರ ಬಳಿ, ನಿಮ್ಮ ಮಕ್ಕಳು ದೇವರ ಬಳಿ, ನಿಮ್ಮ ತಂದೆ ತಾಯಿ ದೇವರ ಬಳಿ ಹೋದಾಗ ತಂದೆ ತಾಯಿ ಬೇಕಾಗಿದ್ದನ್ನು ಕೊಡ್ತಾನೆ, ನಿಮಗೆ ಬೇಕಾದದನ್ನು ಕೊಡ್ತಾನೆ, ಮಕ್ಕಳಿಗೂ ಬೇಕಾದದನ್ನು ಕೊಡ್ತಾನೆ. ಯಾಕಂದ್ರೆ ನಿಮ್ಮ ಎಲ್ಲ ಅಗತ್ಯಗಳನ್ನ ಪೂರೈಸುವುದಕ್ಕಾಗಿನೇ ನಿಮ್ಮ ಎಲ್ಲ ಅಗತ್ಯಗಳನ್ನ ಆಲ್ರೆಡಿ ಪ್ರಿಪೇರ್ ಮಾಡಿ ಇಟ್ಟಿದ್ದಾನೆ. ನಮ್ಮ ತಂದೆ ಬಗ್ಗೆ ಏನು ಭಯಪಟ್ಟಿದೆ ಅಂತ ಕೇಳಿದ್ರೆ, ನಮ್ಮ ಅಗತ್ಯಗಳು ಅನ್ನೋದು ನಮಗೆ ಬುದ್ಧಿ ಬಂದಾಗ ಬರುತ್ತೆ. ಆದ್ರೆ ಅಗತ್ಯಗಳನ್ನ ದೇವರು ಮೊದಲೇ ಸಿದ್ಧ ಮಾಡಿಟ್ಟಿರ್ತಾನೆ. ಏನಂತೀರಾ? ನಾಳೆ ಆಫೀಸಲ್ಲಿ ಪ್ರೋಗ್ರಾಮ್, ಕಲ್ಚರ್ ಪ್ರೋಗ್ರಾಮ್, ಕ್ಲಾಸಿಕಲ್ ಪ್ರೋಗ್ರಾಮ್, ವೆಸ್ಟರ್ನ್ ಪ್ರೋಗ್ರಾಮ್ಗಳನ್ನ ಹಾಕ್ತಿರ್ತಾರೆ. ಆಗೆಲ್ಲ ಹೇಳ್ತಾರೆ, ಎಲ್ಲ ಗೌನ್ ಹಾಕೊಂಡ್ ಬನ್ರಿ, ಎಲ್ಲ ರೇಷ್ಮೆ ಸೀರೆ ಹಾಕೊಂಡ್ ಬನ್ರಿ, ಇಲ್ಲಮ್ಮ ಎಲ್ಲ ಕೇರಳ ಸೀರೆ ಹಾಕೊಂಡ್ ಬನ್ನಿ, ಎಲ್ಲ ಪಂಜಾಬಿ ಡ್ರೆಸ್ ಹಾಕೊಂಡು ಬನ್ನಿ, ಎಲ್ಲ ಈ ಡ್ರೆಸ್ಗಳನ್ನ ಹಾಕೊಂಡು ಬನ್ನಿ ಅಂದಾಗ ಅವಾಗ ನಾವೇನ್ ಮಾಡ್ತೀವಿ? ಮಾಲ್ಗಳಿಗೂ ಅಂಗಡಿಗಳಿಗೂ ಓಡ್ಬಿಟ್ಟು ಅದಕ್ಕೆ ತಕ್ಕಂತ ಬಟ್ಟೆನ ತಗೊಳಕ್ ನಾವು ಓಡ್ತೀವಿ. ಹೌದಾ? ಆದ್ರೆ ಆ ಅಂಗಡಿಯಲ್ಲಿ ಆಲ್ರೆಡಿ ಅಂತ ಬಟ್ಟೆಗಳು ಇದೆಯಾ ಇಲ್ವಾ? ಜೋರ ಯಾರು ಹೇಳ್ತಾರೆ? ಆದ್ರೆ ಒಬ್ಬ ಮನುಷ್ಯ ಈ ಬಟ್ಟೆಯವರಿಗೆ ಬೇಕು ಅನ್ನೋದನ್ನ ಮೊದಲೇ ಸಿದ್ಧ ಮಾಡಿ ಇಟ್ಟಿದ್ದಾನೆಂದ್ರೆ, ನನಗೂ ನಮಗೂ ಬೇಕಾದದ್ದು ಪರದಲ್ಲಿ ವಾಸ ಮಾಡುವ ದೋಷ ಇಲ್ಲದ ತಂದೆ. ಜೋರಾಗಿ ನಿಮ್ಗೆ ಸೀರೆ ಆಗ್ಬೇಕು, ನಿಮ್ಗೆ ಚೂಡಿದಾರ ಆಗ್ಬೇಕು, ನಿಮ್ಗೆ ಸ್ಲಿಪ್ಪರ್ ಆಗ್ಬೇಕು, ನಿಮ್ಗೆ ಜ್ಯುವೆಲರಿಗಳು ಆಗ್ಬೇಕು, ನಿಮ್ಗೆ ಸ್ಕೂಟರ್ ಆಗ್ಬೇಕು, ನಿಮ್ಗೆ ಬುದ್ಧಿ ಬಂದಾಲಿ ನೀವು ಕೇಳೋದನ್ನ. ನಮ್ಮ ಮಕ್ಕಳೆಲ್ಲ ಚಿಕ್ಕವರಾಗಿದ್ದಾರೆ, ಡ್ಯಾಡಿ ನಮ್ಗೆ ಸ್ಕೂಟರ್ ಇಸ್ಕೊಡಿ ಡ್ಯಾಡಿ ಕೇಳ್ತಾರಾ? ಕೇಳಲ್ಲ. ಕಾಲೇಜ್ಗೆ ಹೋಗ್ಬೇಕು, ಡ್ಯಾಡಿ ನಮ್ಗೆ ಸ್ಕೂಟರ್ ಇಸ್ಕೊಡಿ ಡ್ಯಾಡಿ. ಆಗ ನಿನ್ನ ಮಗನಿಗೆ ಸ್ಕೂಟರ್ ಬೇಕು ಅಂತ ಯಾರು ಗೊತ್ತು? ಅದು ಏನ್ ಮಾಡ್ತಾರೆ? ಮೊದಲೇ ಸಿದ್ಧ ಮಾಡಿ ಇಟ್ಟಿದ್ದಾನೆ. ನಮಗೆ ವಯಸ್ಸಾಗಿರುತ್ತೆ, ಕೆಲವು ವಾಕರ್ ಬೇಕು, ನಡೆಯಕ್ಕಾಗಲ್ಲ, ದೇವ್ರು ಮೊದಲೇ ವಾಕರ್ನ ಸಿದ್ಧ ಮಾಡಿ ಇಟ್ಟಾನೆ. ನಮಗೆ ಊಟ ಬೇಕು, ಮಟನ್ ಬೇಕು, ಚಿಕನ್ ಬೇಕು, ವೆಜಿಟೇಬಲ್ ಬೇಕು, ಅದನ್ನ ಮೊದಲೇ ಸಿದ್ಧ ಮಾಡಿ ಇಟ್ಟಿದ್ದಾನೆ. ಒಂದ್ ನಿಮಿಷ ಇರು ತಡಿ, ನಾನು ಹೋಗ್ಬಿಟ್ಟು ನೋಡ್ಬಿಟ್ಟು ಇದೆಯಾ ಇಲ್ವಾ? ನಾನು ನಾವೇ ಎಲ್ಲಿ ಒಂದ್ ನಿಮಿಷ ನೋಡ್ತೀವಿ, ಇದೆಯಾ ಇಲ್ವಾ? ಅದು ನಮ್ಮ ತಂದೆಯಾದ ದೇವರು ಹಾಗಲ್ಲ. ನಾ ಕೇಳಕ್ಕಿಂತ ಮುಂಚೆ, ಯೋಚನೆ ಮಾಡೋಕ್ಕಿಂತ ಮುಂಚೆ, ನನ್ನ ಬ್ರೈನಿಗೆ ಬರೋಕ್ಕಿಂತ ಮುಂಚೆ, ನಾನು ಅದನ್ನ ತಿಳಿಯೋಕ್ಕಿಂತ ಮುಂಚೆ ನನಗೇನೆಲ್ಲ ಬೇಕು, ನಮಗೇನೆಲ್ಲ ಬೇಕು, ನಮ್ಮೆಲ್ಲರಿಗೇನೆಲ್ಲ ಬೇಕು ಸಿದ್ಧ ಮಾಡಿಟ್ಟಿದ್ದಾನೆ. ಜೋರಾಗಿ ಆಮೇನ್, ಹಲ್ಲೆಲೂಯಾ. ಸರಿನಾ? 26ನೇ ವಾಕ್ಯ ನೋಡುವಾಗ, ಆಕಾಶದಲ್ಲಿ ಹಾರಾಡುವ ಹಕ್ಕಿಗಳನ್ನು ನೋಡಿರಿ, ಅವು ಬಿತ್ತುವುದಿಲ್ಲ, ಕೊಯ್ಯುವುದಿಲ್ಲ, ಕಣಜಗಳಲ್ಲಿ ತುಂಬಿಟ್ಟುಕೊಳ್ಳುವುದಿಲ್ಲ. ಆದಾಗ್ಯೂ ಪರಲೋಕದಲ್ಲಿರುವ ನಿಮ್ಮ ತಂದೆಯು ಅವುಗಳನ್ನು ಸಾಕಿ ಸಲಹುತ್ತಾನೆ. ಅವುಗಳಿಗಿಂತ ನೀವು ಹೆಚ್ಚಿನವರಲ್ಲವೋ? ಈಗ 26ನೇ ವಾಕ್ಯದಲ್ಲಿ ಯೇಸು ಸ್ವಾಮಿ ನಮ್ಮ ತಂದೆಯಾದ ದೇವರ ಕುರಿತು ಇನ್ನೊಂದು ಕ್ವಾಲಿಟಿನ ಹೇಳ್ತಾರೆ. ಏನ್ ಹೇಳ್ತಾರೆ ಅಂದ್ರೆ, ಆಕಾಶದಲ್ಲಿ ಹಾರಾಡುವಂತ ಹಕ್ಕಿಗಳನ್ನ ನೋಡಿದೀವಾ? ನೋಡಿ, ಯಾವ್ದಾದ್ರೂ ಹಕ್ಕಿಗಳು ದುಡಿಯಕ್ಕೆ ಹೋಗ್ತಾ ಇದ್ಯಾ? ಕೆಲ್ಸಕ್ಕೆ ಹೋಗ್ತಾ ಇದ್ಯಾ? ಬೀಜ ಬಿತ್ತಿತಾ ಇದ್ಯಾ? ಕುಯ್ತಾ ಇದ್ಯಾ? ರೇಷನ್ ತುಂಬಿಸ್ತಾ ಇದ್ಯಾ?
ಒಂದು ಪಕ್ಷಿನೂ ರೇಷನ್ ಏನ್ ಮಾಡ್ತಾ ಇಲ್ಲ, ಕ್ಯೂ ಅಲ್ಲಿ ನಿಂತ್ಕೊಂಡು. ನಾವು ರೇಷನ್ ಆಯ್ತು 3ನೇ ತಾರೀಕು 2ನೇ ತಾರೀಕು ಕಾರ್ಡ್ ಇಟ್ಕೊಂಡು ಕ್ಯೂ ಅಲ್ಲಿ ನಿಂತ್ಬಿಟ್ಟು, ನಿಜನಾ ಇಲ್ವಾ? ಎಷ್ಟೋ ಸಲ ಯೋಚನೆ ಮಾಡ್ತೀವಿ. ಇವತ್ತುವೇ ಎಷ್ಟೋ ಜನ ಅವತ್ತಿನ ದಿನನೇ ಹೋಗಿ ತಕೊಂಡು ಬಂದು ಅಡಿಗೆ ಮಾಡಿ ತಿನ್ನುವಂತ ಲಕ್ಷಾಂತರ ಜನ ಇದ್ದಾರೆ. ಕೆಲವರು ವಾರಕ್ಕೊಮ್ಮೆ ತಂದು ತಿನ್ನುವಂಥವ್ರು ಲಕ್ಷಾಂತರ ಜನ ಇದ್ದಾರೆ. ಆದ್ರೆ ನಾವೆಲ್ಲ ತಿಂಗಳಿಗೆ ಒಂದ್ಸಲ ತಂದು, ಆದ್ರೆ ಇನ್ನು ಮುಂದೆ ನಾವು ಹಂಗಾಗ್ಬಾರ್ದು. ವರ್ಷಕ್ಕೊಮ್ಮೆ ವರ್ಷಕ್ಕೆ ಸಂತೋಷ ಹೇಳಿ ಅಪ್ಪ, ನಾವು ರೇಷನ್ ವರ್ಷಕ್ಕೆ ಒಂದೇ ಸಲ ತಗೊಳ್ಳೋದು ಬೇಡ ಆಶೀರ್ವಾದ. ಯಾಕೆ ನಮ್ಮ ತಂದೆಯಾದ ದೇವರ ಮಾಡಂದ್ರೆ, ಬಿತ್ತದೇ ಇರೋನು, ಕುಯ್ಯದೇ ಇರೋನು, ತುಂಬಿಸದೇ ಇರುವವನಿಗೆ ಸಾಕ್ಬಿಟ್ಟು ಸಲಹುತ್ತಾ ಇದ್ದಾನೆ. ಅಂದ್ರೆ ನಾವು ಬಿತ್ತುತ್ತಾ ಕುಯ್ಯುತ್ತಾ ತುಂಬತಾ ಇರೋರಿಗೆ ಜೋರಾಗಿ ಹೇಳಿ ಏನಾದ್ರು ಒಂದು ಪುರ್ದಿಚಾಮಕ್ಕೆ. ನಾವೇನ್ ಮಾಡ್ತೀವಿ? ಬಿತ್ತುತ್ತೀವಿ. ನಾವೇನ್ ಮಾಡ್ತೀವಿ? ಕುಯ್ತೀವಿ. ನಾವೇನ್ ಮಾಡ್ತೀವಿ? ತುಂಬ್ತೀವಿ. ಬಿತ್ತದೆ ಕುಯ್ಯದೆ ತುಂಬದೇ ಇರುವಂತ ಹಕ್ಕಿಗಳಿಗೆನೆ ದೇವರು ಇಷ್ಟನ್ನ ಸಾಕಿ ಸಲಹುವಾಗ, ನಾನು ಬಿತ್ತುತ್ತೀನಿ ಕುಯ್ತೀನಿ ಅಂದ್ರೆ ಓದ್ತೀನಿ, ಕೆಲಸ ಮಾಡ್ತೀನಿ, ದುಡಿತೀನಿ ಅಂದ್ಮೇಲೆ ನನಗೂ ದೇವರು ಎಷ್ಟು ಕೊಡ್ತಾನೆ? ಆಗ ನಮ್ಮ ತಂದೆಯಾದ ದೇವರ ಬಗ್ಗೆ ನಾವು ಏನ್ ತಿಳ್ಕೊಂಡಿರ್ಬೇಕಂದ್ರೆ, ಹಕ್ಕಿಗಳನ್ನ ನೋಡ್ಬೇಕು ಅವಾಗ. ಬೆಳಿಗ್ಗೆ ಒಂದು ರಾತ್ರಿ ಆಕಾಶ ನೋಡು ಅಂದಾಗ ಆಕಾಶದ ಹಕ್ಕಿನ ನೋಡ್ಬೇಕು. ಹಕ್ಕಿನ ನೋಡ್ಬಿಟ್ಟು ತಿಳ್ಕೋಬೇಕು, ಇವುಗಳು ಕೆಲಸ ಮಾಡ್ತಾ ಇಲ್ಲ, ಆಫೀಸ್ಗೆ ಹೋಗ್ತಾ ಇಲ್ಲ, ಫ್ಯಾಕ್ಟ್ರಿಗೆ ಹೋಗ್ತಾ ಇಲ್ಲ, ಏನು ಮಾಡ್ತಾ ಇಲ್ಲ. ಅವಳು ಹೊಟ್ಟೆಗೆ ದೇಹ ಏನ್ ಕೊಡ್ತಾ ಇದ್ದಾನೆ? ಕಣ್ಣಿಗೆ ಏನ್ ಕೊಡ್ತಾ ಇದ್ದಾನೆ? ದೇಹಕ್ಕೆ ಏನ್ ಕೊಡ್ತಾ ಇದ್ದಾನೆ? ಹಾಗಾದ್ರೆ ನಾನು ಕೆಲ್ಸಕ್ಕೂ ಹೋಗ್ತೀನಿ, ಕಾಲೇಜ್ಗೂ ಹೋಗ್ತೀನಿ, ಆಫೀಸ್ಗೂ ಹೋಗ್ತೀನಿ, ನನಗೂ ಮನೆನೂ ಕಟ್ಟಿಟ್ಕೊಂಡಿದ್ದೀನಿ, ಬೆಚ್ಚಗಿರಕ್ಕೆ ಕಂಬಳಿನೂ ಇಟ್ಕೊಂಡಿದ್ದೀನಿ ಅಂದ್ಮೇಲೆ ಅವುಗಳಿಗಿಂತ ನಾನು ತುಂಬಾನೇ ಹೆಚ್ಚು. ಆಮೇಲೆ ಆಮೇಲೆ ನಮ್ಮ ತಂದೆ ದೇವರು ಯಾರು? ನನಗೆ ಬೇಕಾದದನ್ನ ಎಲ್ಲವನ್ನ ಕೊಟ್ಟು ಸಾಕಿ ಸಲಹುತ್ತಾನೆ. ಜೋರಾಗಿ ಹೇಳಿ, ಸಾಕಿ ಸಲಹುತ್ತಾನೆ. ಸಾಕಿ, ಜೋರಾಗಿ ಆಮೇಲೆ 32ನೇ ವಾಕ್ಯ ಓದುವಾಗ, ಇವೆಲ್ಲವುಗಳಿಗಾಗಿ ಅಜ್ಞಾನಿಗಳು ತವಕ ಪಡುತ್ತಾರೆ. ಇದೆಲ್ಲ ನಿಮಗೆ ಬೇಕಾಗಿದೆ ಎಂದು ಪರಲೋಕದಲ್ಲಿರುವ ನಿಮ್ಮ ತಂದೆಗೆ ತಿಳಿದದೆ ಎಷ್ಟೇ. ನೋಡಿದ್ರ, ಇವೆಲ್ಲವುಗಳಾಗಿ ಅಜ್ಞಾನಿಗಳು ತವಕ ಪಡ್ತಾರಂತೆ. ಏನು ಅಜ್ಞಾನಿಗಳು? ಅಜ್ಞಾನಿಗಳು ಏನ್ ಮಿಸ್ ಅಂದ್ರೆ ಅಜ್ಞಾನಿಗಳಂದ್ರೆ ಯಾರು ಇವರು? ಒಳ್ಳೆ ಬಟ್ಟೆ ಇಲ್ಲ, ಒಳ್ಳೆ ಸ್ಲಿಪ್ಪರ್ ಇಲ್ಲ, ಒಳ್ಳೆ ಸ್ಯಾಂಡಲ್ ಇಲ್ಲ, ಒಳ್ಳೆ ಕಾರ್ ಇಲ್ಲ, ಒಳ್ಳೆ ಸ್ಕೂಟರ್ ಇಲ್ಲ. ಇವ್ರದ್ದು ಯಾವಾಗ ನೋಡಿದ್ರು ಒಂದೊಳ್ಳೆ ಕಂಬ್ಳಿ ಇಲ್ಲ, ಒಳ್ಳೆ ಕರ್ಟನ್ ಇಲ್ಲ, ಒಳ್ಳೆ ಆಲ್ರೆಡಿ ದೇವರೆಲ್ಲ ಕೊಟ್ಟಿಲ್ವಾ? ಇದೆಲ್ಲ ನಿಮ್ಗೆ ಕೊಟ್ಟಾಗ ಒಳ್ಳೇದಾಗಿತ್ತ ಕೆಟ್ಟದಾಗಿತ್ತ? ಈಗ ನೀವು ಹೋಗಿ ಒಂದು ಫ್ಯಾನ್ ಅನ್ನ ತಗೋತೀರ, ನೆಕ್ಸ್ಟ್ ಮಂತ್ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ಫ್ಯಾನ್ ತಗೊಳಕ್ಕೆ. ಟೇಬಲ್ ಫ್ಯಾನು, ಸ್ಟ್ಯಾಂಡಿಂಗ್ ಫ್ಯಾನು, ಕೆಲವರು AC, ಏರ್ ಕೂಲರ್ಗಳನ್ನ ನಾವು ತಗೊಳ್ಳಿ. ನಿಮ್ಮ ಮನೆಗಳಿಗೆ AC ಹಾಕ್ಸಿ. ರಿಸೀವ್ ಮಾಡೋಕೆ ಆಸೆದ ಹೊಂದ್ಕೋತೀನಿ, ನಮ್ಮ ಮನೆಗೆ AC ಹಾಕ್ತೀನಿ ಅಂತ ಹೇಳಿ ದೇವ್ರು ಕಟ್ತಾನೆ, ನೀವು ಕಟ್ಟ ಅವಶ್ಯಕತೆ ಇಲ್ಲ. ಇಲ್ಲ ಬದ್ರೆ AC ಬೋಡ ಮಟ್ಟೆ ಬಂದ್ರೆ ನಾನು ಫ್ಯಾನ್ ತಪ್ಪಿಡುತ್ತೆ. ಅಜ್ಞಾನಿಗಳು ಯೋಚನೆ ಮಾಡ್ತಾರಂತೆ. ಈಗ ದೇವರು ನಿಮಗೆ ಕೊಡುವಾಗಲೇ ಉತ್ತಮವಾಗಿದ್ದಾನೆ ಕೊಟ್ಟಿರೋದು. ಯಾರಿಗೂ ಲಟಸ್ ಪುಟಸ್ ಫ್ಯಾನ್ ಅನ್ನ ಕೊಡ್ಲಿಲ್ಲ, ಒಳ್ಳೆ ಫ್ಯಾನ್ ಅನ್ನೇ ಕೊಟ್ಟಿದ್ದು. ಆದ್ರೆ ಈಗ ನಮ್ಗೆ ಯೋಚನೆ, ಇನ್ನೊಂದು ಫ್ಯಾನ್ ಚೆನ್ನಾಗಿತ್ತಲ್ಲ, ನೀವು ಚೆನ್ನಾಗಿತ್ತಲ್ಲ ಅಂತ ಹೇಳಕ್ಕಿಂತ ಮುಂಚೆನೆ ನಿಮಗೆ ಇದು ಬೇಕು ಅಂತಲೇ ಆಲ್ರೆಡಿ ಅವ್ರು ತಿಳಿದಿದ್ದಾನೆ. ನಿಮ್ಮ ಮೈಂಡಿಗೆ ಒಂದು ವಿಚಾರ ಬರೋಕ್ಕಿಂತ ಮುಂಚೆ ನಿಮ್ಮ ತಂದೆಗೆ ಆಲ್ರೆಡಿ ಬಂದುಬಿಟ್ಟಿದೆ. ಈಗ ನೀವು ಪ್ಲಾನ್ ಮಾಡ್ತೀರಾ, ಇವತ್ತು ನಾವು ಒಂದು ಡೈನಿಂಗ್ ಟೇಬಲ್ ನ ತಗೋಬೇಕು. ಯಾವಾಗ ಬಂತು? ಯಾವಾಗ ಮೈಂಡ್ ಬರುತ್ತೆ? ನೆಕ್ಸ್ಟ್ ಯೋಚನೆ ಮಾಡ್ತೀರಾ, ಯಾಕೋ ಟಿವಿ ಚಿಕ್ಕದಾಗಿದೆ, ದೊಡ್ಡ ಟಿವಿ ತಗೋಬೇಕು. ನೆಕ್ಸ್ಟ್ ಟಿವಿ ಬರ್ತಾ ಇದೆ, LG ಟಿವಿನ ಬಿಡ್ತಾ ಇದ್ದಾರೆ. ಫೋಲ್ಡಿಂಗ್ ಟಿವಿ, ಇದು ಯಾವ್ದಲ್ಲೇ ಫೋಲ್ಡಿಂಗ್ ಟಿವಿ, ದೊಡ್ಡ ಬಾಕ್ಸ್ ಇರುತ್ತೆ, ಬಾಕ್ಸ್ ಒಳಗೆ ಟಿವಿ ಮರ್ಚ್ ಒಳಗಿರುತ್ತೆ. ನೀವು ರಿಮೋಟ್ ಅಮ್ಕಿದ್ರೆ ಒಳಗಡೆ ಮೇಲೆ ದೊಡ್ಡ ಸ್ಕ್ರೀನ್ ಇರುತ್ತೆ. ಇನ್ನೊಂದು ರಿಮೋಟ್ ಅಮ್ಕಿಟ್ಟು ಅದು ಅಲ್ಲೇ ಮರ್ಚ್ಕೊಂಡು ಒಳಗೋಗ್ಬಿಟ್ಟು ಮರ್ಚ್ಕೊಂಡ್ಬಿಡುತ್ತೆ. ಬಾಕ್ಸ್ ಕ್ಲೀನಾಗಿ ಕ್ಯಾರಿ ಮಾಡ್ಬೋದು. LG ಟಿವಿ ಬಿಟ್ಟಿದ್ದಾರೆ, ನೆಕ್ಸ್ಟ್ ಬರುತ್ತೆ ಇಂಡಿಯಾಗೆ. ಇವಾಗ ನಮಗೊಂದು ಆಸೆ, ಒಂದು ಒಳ್ಳೆ ಟಿವಿ. ದೇವ್ರು ಮೊದಲೇ ಗೊತ್ತು ನಿನಗೆ ಎಷ್ಟು ಟಿವಿ ಕೊಡಬೇಕು. ಅದಕ್ಕಾಗಿ ತವಕ
ಪಡಬೇಡ ಅಂತ ದೇವರು ಹೇಳ್ತಾನೆ. ನಿನ್ ತಂದೆ ಕೊಡ್ತಾನೆ, ಅಯ್ಯೋ ನೆಲ ಇಂದ ನೆಲ ಅಂದಿಚೆ, ಇಂದ ನೆಲ ಅಂದಿಚೆ, ಇಂದ ನೆಲ ಅಂದಿಚೆ ಹಂಗ ಹೇಳ್ಬೇಡ. ನಿನ್ ತಂದೆ ನಿನಗೆ ಬೇಕು ಅಂತ ಆತನಿಗೆ ಮೊದಲೇ ತಿಳಿದದೆ. ನಿನಗೆ ವಾಚ್ ಬೇಕು ಅಂತ ಆತನಿಗೆ ಮೊದಲೇ ತಿಳಿದದೆ. ನಿನಗೆ ಗಾಡಿ ಬೇಕು ಅಂತ ಆತನಿಗೆ ಮೊದಲೇ ತಿಳಿದದೆ. ನಿನಗೆ ಮನೆ ಬೇಕು ಅಂತ ಆತನಿಗೆ ಮೊದಲೇ ತಿಳಿದಿದೆ. ನೀನು ಫ್ಲೈಟ್ ಅಲ್ಲಿ ಹೋಗ್ಬೇಕು ಅಂತ ಆತನಿಗೆ ಮೊದಲೇ ತಿಳಿದಿದೆ. ನಿನ್ನನ್ನ ಆಶೀರ್ವದಿಸೋದು ಆತನಿಗೆ ಕಷ್ಟವಲ್ಲ. ಎಷ್ಟು ಜನಕ್ಕೆ ಅರ್ಥ ಆಯ್ತು ವಿಷಯ? ಇವನ್ನ ತವಾಗ ಯಾವ ಪಡ್ತೀವಿ ಮಿಸ್? ಅಯ್ಯೋ ಒಂದು ಒಳ್ಳೆ ಸೀರೆ ಇದ್ರೆ ಚೆನ್ನಾಗಿತ್ತು. ಹೋಗಿ ಬೀರನ್ನ ಓಪನ್ ಮಾಡಿ, ನೀವು ಉಡದೇ ಇರುವ ಸೀರೆಯನ್ನು ತೆಗೆದು ಈಚೆ ಎಸಿರಿ. ನಾವು ಬಂದು ಕಲೆಕ್ಟ್ ಮಾಡಿ ಅದನ್ನ ನೈಟ್ ಬಾಟಲ್ ಹೋಗಿ ಸೇಲ್ ಮಾಡಿ. ನಿಜ ಇಲ್ವಾ? ನಿಜನಾ? ನಿಮ್ಮ ಹತ್ರ ಇರೋ ಸೀರೆಗಳು, ಉಡದ ಸೀರೆಗಳು ಇನ್ನೂ ಎಷ್ಟಿದೆ? ಯಾವಾಗ ಉಡ್ತೀರಾ? ನೋಡೋದಲ್ಲ ಇಸ್ಕೊತೀವಿ. ಗಂಡನಿಗೆ ತಿಳಿದು ಗಂಡನಿಗೆ ತಿಳಿಯದೆ, ಮಕ್ಕಳಿಗೆ ತಿಳಿದು ಮಕ್ಕಳಿಗೆ ತಿಳಿಯದೆ ಎಷ್ಟಿದೆ ಅಮ್ಮ? ಆದ್ರೂ ನಾನೊಂದು ಮದುವೆಗೆ ಹೋಗ್ಬೇಕು, ಒಂದು ಒಳ್ಳೆ ಬಟ್ಟೆ ಇಲ್ಲ. ನಾನೊಂದು ಫಂಕ್ಷನ್ಗೆ ಹೋಗ್ಬೇಕು, ನಾನು ಒಂದು ಸೀರೆ ಇಲ್ಲ. ನಾನು ಹಾಕಿ ಸೀರೆ ಎಲ್ಲ ನೋಡ್ಬಿಟ್ಟವ್ರೆ. ರೀ ಒಂದು ಸೀರೆ ಇಸ್ಕೊಡ್ರಿ. ಅದಕ್ಕೆ ನೆಕ್ಸ್ಟ್ ನೀವು ಮಾಡೋ ಗಂಡಂದ್ರಂದ್ರೆ ಯಾವ ಫಂಕ್ಷನ್ ಕರ್ಕೊಂಡು ಹೋಗ್ತಿರೋ ನೆಕ್ಸ್ಟ್ ಆ ಸಂಬಂಧ ಫಂಕ್ಷನ್ ಮೆಂತಿನ ಕರ್ಕೊಂಡು ಹೋಗ್ಬಿಡಿ, ನೀವು ಹೋಗ್ಬಿಡಿ. ಏನ ನಾವು ಅವರು ಸೀರೆ ನೋಡ್ತಾರೆ ಅಂತೇಳಿ, ನಾನು ಹೇಳೋದು ಇಷ್ಟೇನೆ, ನಮ್ಮ ಸಭೆಯಲ್ಲಿರುವಂತ ಪ್ರತಿಯೊಬ್ಬರ ಹತ್ರ ಮಿನಿಮಮ್ 50ರಿಂದ 100 ಸೀರೆಗಳಿದೆ. ಹೇಳ್ರಮ್ಮ, 100 ಫ್ಯಾಮಿಲಿ ಹೊರಗೆ ಕರ್ಕೊಂಡ್ರೆ ಒಂದು 10-20 ಸಾವಿರ ಬರೀ ಸೀರೆಗಳೇ ಸಿಗುತ್ತೆ. ಇದು 20 ಸಾವಿರ ಸೀರೆ ಇಸ್ಕೊಂಡ್ರೆ ವ್ಯಾಪಾರನೇ ಮಾಡೋದು ಬೇಕಾದ್ರೆ. ಯಾಕೆ? ಆದ್ರೆ ಪ್ಯಾಂಟ್ ಶರ್ಟ್ ನೋಡ್ಕೊಂಬನ್ನಿ, ಎಷ್ಟು ಮೈಲಿ ಎಷ್ಟಿದೆ ಅಂತೇಳಿ. 4 ಜೊತೆ 3 ಜೊತೆ ಪ್ಯಾಂಟ್ ಶರ್ಟ್, 2 ಸ್ಲಿಪ್ಪರು, ಅರ್ಕಲ್ ಸ್ಲಿಪ್ಪರ್, ಒಂದು ಯಾವುದೋ ಒಂದು ಶೂಸು, ಇದರಲ್ಲೇ ಕಾಲಾರಣ ಮಾಡ್ತಿರ್ತಾರೆ. ಇವ್ರಿಗೆ ತಪ್ಪಂದು ಹೇಳ್ತಾ ಇಲ್ಲ, ನಿಮಗೆ ಬೇಕಿದೆ ಅಂತ ಹೇಳಿ ನಿಮ್ಮ ತಂದೆಗೆ ಗೊತ್ತು. ನನ್ನ ತಂದೆಗೆ ಗೊತ್ತು. ಸರಿನಾ? 7ನೇ ಚಾಪ್ಟರ್ ಅಲ್ಲಿ 11ನೇ ವಾಕ್ಯ ಓದುವಾಗ ನಮ್ಮ ತಂದೆಯ ಇನ್ನೊಂದು ಕ್ವಾಲಿಟಿ ಬಗ್ಗೆ ಮಾತಾಡ್ತಾರೆ. ನಿಮ್ಮಲ್ಲಿ ಯಾವನಾದರೂ ರೊಟ್ಟಿ ಕೇಳುವ ಮಗನಿಗೆ ಕಲ್ಲನ್ನು ಕೊಡುವನೇ? ಮೀನು ಕೇಳಿದರೆ ಹಾವನ್ನು ಕೊಡುವನೇ? ಹಾಗಾದರೆ ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಒಳ್ಳೆಯ ಪದಾರ್ಥಗಳನ್ನು ಕೊಡಬಲ್ಲವರಾದರೆ ಪರಲೋಕದಲ್ಲಿರುವ ನಿಮ್ಮ ತಂದೆಯು ತನ್ನನ್ನು ಬೇಡಿಕೊಳ್ಳುವವರಿಗೆ ಎಷ್ಟೋ ಹೆಚ್ಚಾಗಿ ಒಳ್ಳೆಯ ವರಗಳನ್ನು ಕೊಡುವನಲ್ಲವೇ? ಹಾಲೆಲೂಯ, ಹಾಲೆಲೂಯ, ಜೀಸಸ್. ವಾಕ್ಯ ಕೇಳಿ, ಏನು ವಾಕ್ಯ ಬಯಲ್ಪಟ್ಟಿದೆ ಅಂತ ಕೇಳಿದ್ರೆ, ಕೆಟ್ಟವರಾದ ನೀವು ನಿಮ್ಮ ಮಕ್ಕಳಿಗೆ ಏನಂತೆ? ಅವನು ಮೀನ್ ಕೇಳಿದ್ರೆ ಮೀನ್ನ ಕೊಡ್ತೀರಾ? ರೊಟ್ಟಿ ಕೇಳಿದ್ರೆ ರೊಟ್ಟಿನ ಕೊಡ್ತೀರಾ? ಆಮೇಲೆ ಮೊಟ್ಟೆ ಕೇಳಿದ್ರೆ ಮೊಟ್ಟೆನು ಕೊಡ್ತೀರಾ? ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಇವುಗಳನ್ನ ಕೊಡಬಲ್ಲವರಾಗಿರುವಾಗ ಪರದಲ್ಲಿ ವಾಸ ಮಾಡುವ ತಂದೆ ಇನ್ನೂ ಎಷ್ಟೋ ಒಳ್ಳೆಯ ವರಗಳನ್ನು ಕೊಡವನಲ್ಲವೇ? ಈಗ ಇಲ್ಲಿ ನಿಮಗೆ 2 ವಿಷಯ ಹೇಳ್ತೀನಿ. ಇಲ್ಲಿ ಜೀಸಸ್ ವರಗಳ ಕುರಿತು ಮಾತಾಡ್ತಾ ಇದ್ದಾನೆ. ಗಿಫ್ಟ್ ಆಫ್ ಹೋಲಿ ಸ್ಪಿರಿಟ್ ಬಗ್ಗೆ ಮಾತಾಡ್ತಾನೆ, ಪವಿತ್ರ ಆತ್ಮನ ವರದ ಕುರಿತು. ಹೇಗೆ ಅಬ್ರಹಾಮ ಈಸಾಕನಿಗೆ ಆಶೀರ್ವಾದ ಮಾಡ್ದ, ಈಸಾಕ ಯಾಕೋಬನ ಆಶೀರ್ವಾದ ಮಾಡ್ದ, ಯಾಕೋಬ 12 ಮಕ್ಕಳನ್ನ ಅವನ ಆಶೀರ್ವಾದ ಮಾಡ್ದ. ಹಾಗಾದ್ರೆ ಒಬ್ಬರಿಂದ ಒಬ್ಬರಿಗೆ ಆಶೀರ್ವಾದ ವರಗಳಿಗೆ ಬಂದವು. ಆ ಒಳ್ಳೆಯ ಕೆಟ್ಟ ತಂದೆಗಳು ತಮ್ಮ ಮಕ್ಕಳಿಗೆ ಒಳ್ಳೆಯದನ್ನ ಆರೈಸಿ ಆಶೀರ್ವಾದವನ್ನ ಮಾಡಿದ್ದಾರೆ. ಕೆಟ್ಟವರಾದ ನೀವೇ ನಿಮ್ಮ ಮಕ್ಕಳಿಗೆ ಒಳ್ಳೆಯದನ್ನ ಕೊಡಬಲ್ಲವರಾಗಿರುವಾಗ ಪರದಲ್ಲಿ ವಾಸ ಮಾಡುವ ಒಳ್ಳೆ ತಂದೆಯು ತನ್ನನ್ನು ಬೇಡುವವರಿಗೆ ಎಷ್ಟೋ ಒಳ್ಳೆಯ ವರಗಳನ್ನು ಕೊಡಬಹುದು. ವಾಕ್ಯ ಹೇಳ್ತಾ ಇದೆ,
ಕೊಡುವನಲ್ಲವೇ. ಹಿ ವಿಲ್ ಕೀ. ಏನ ಪண்றாரಮ್ಮ? ಏನ ಕೊಡುಕ್ರಾರ? ಒಳ್ಳೆಯ ವರಗಳು. ಒಳ್ಳೆಯ ವರಗಳು ಅಂದ್ರೆ ನೀವು ಏನು ಕೇಳ್ತೀರಾ ದಿ ಬೆಸ್ಟ್ ನಿಮಗೆ ಕೊಡ್ತಾನೆ. ನೀವು ಮೀನನ್ನ ಕೇಳಿದ್ರೆ ಮೀನಲ್ಲಿ ಬೆಸ್ಟ್ ಅನ್ನ ನಿಮ್ಗೆ ಕೊಡ್ತಾನೆ. ನೀವು ಬ್ರೆಡ್ ಅನ್ನ ಕೇಳಿದ್ರೆ ಬೆಸ್ಟ್ ಬ್ರೆಡ್ ಅನ್ನ ಕೊಡ್ತಾನೆ. ನೀವು ಮೊಟ್ಟೆನ ಕೇಳಿದ್ರೆ ಬೆಸ್ಟ್ ಮೊಟ್ಟೆಯನ್ನೇ ನಿಮ್ಗೆ ಕೊಡ್ತಾನೆ. ಮೊಟ್ಟೆ ಅನ್ಬಿಟ್ಟು ಕೊಳ್ತಿರುವಂತ ಮೊಟ್ಟೆ ಕೊಡಲ್ಲ. ಮೊಟ್ಟೆ ಅಂದ್ಬಿಟ್ಟು ಚಿಕ್ಕ ಮೊಟ್ಟೆಯನ್ನ ಕೊಡಲ್ಲ. ಮೊಟ್ಟೆ ಅಂದ್ಬಿಟ್ಟು ಒಳಗೆ ನಾರುವಂಥದನ್ನ ಕೊಡಲ್ಲ. ನೀವು ಏನು ಕೇಳ್ತೀರಾ ಉತ್ತಮವಾಗಿಯೂ ಉತ್ಕೃಷ್ಟವಾಗಿಯೂ ಅದ್ಭುತವಾಗಿಯೂ ಅತಿಶಯವಾಗಿಯೂ ಅದ್ಭುತವಾಗಿ ಇರುವಂಥದನ್ನೇ ನಿಮಗೆ ಕೊಡುವಂಥವನು ತಂದೆಯಾದ ದೇವರು. ಆ ತಂದೆಯಾದ ದೇವರ ಬಳಿ ನೀವು ಹೋಗಿ ಕೇಳುವಾಗ, ಏನು ವರಗಳನ್ನ ಕೇಳುವಾಗ, ಅಭಿಷೇಕವನ್ನ ಕೇಳುವಾಗ, ಮಹಿಮೆಯನ್ನ ಕೇಳುವಾಗ, ನೀವು ಕೇಳುವ ವರಗಳನ್ನ ನಿಮಗೆ ಕೊಡ್ತಾರೆ, ನೀವು ಕೇಳುವ ಅಭಿಷೇಕಗಳನ್ನ ಕೊಡ್ತಾರೆ, ನೀವು ಕೇಳುವ ಮಹಿಮೆಯನ್ನ ನಿಮಗೆ ತೋರಿಸ್ತಾರೆ. ಯಾರು? ನಮ್ಮ ತಂದೆಯಾದ ದೇವರು. 21ನೇ ವಾಕ್ಯ ನೋಡುವಾಗ, ನನ್ನನ್ನು ಸ್ವಾಮಿ ಸ್ವಾಮಿ ಅನ್ನುವವರೆಲ್ಲರೂ ಪರಲೋಕ ರಾಜ್ಯದಲ್ಲಿ ಸೇರುವರೆಂದು ನೆನೆಸಬೇಡಿರಿ. ಪರಲೋಕದಲ್ಲಿರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ಈಗ ಇನ್ನೊಂದು ವಿಚಾರ ಹೇಳ್ಬಿಟ್ರು, ಪರಲೋಕದಲ್ಲಿ ಇರುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ. ನೋಡಿ, ನಾವು 5ನೇ ಚಾಪ್ಟರ್ 6ನೇ ನೋಡಿದಾಗಲ್ಲ ಜೀಸಸ್ ನಿಮ್ಮ ತಂದೆ ನಿಮ್ಮ ತಂದೆ ನಿಮ್ಮ ತಂದೆ ಅಂತಾನೆ ಮಾತಾಡ್ತಾರೆ, ಹೌದಾ? ಆದ್ರೆ 7:21 ಮಾತ್ರ ನನ್ನ ತಂದೆ ಅಂತ ಮಾತಾಡ್ತಾರೆ. ನನ್ನ ತಂದೆಯ ಚಿತ್ತದಂತೆ ನಡೆಯುವವನು, ನಿಮ್ಮ ತಂದೆಯ ಚಿತ್ತದಂತೆ ನಡೆಯುವವನು ಬಿಟ್ಟು ಯಾರೋ ಬಿಟ್ರಲ್ಲಿ ಯೋಚನೆ ಮಾಡಿ. ಈಗ ನಮ್ಮ ಇವರು ರಾಜೇಶ್ವರಿ ಅವರಿಗೆ ನಿಮ್ಮ ತಂದೆಯ ಚಿತ್ತದಂತೆ ನಡೆದ್ರೆ ನೀವು ಪರಲೋಕದಲ್ಲಿ ಸೇರ್ತೀರಾ ಅಂದ್ರೆ ಇವ್ರ ತಂದೆ ಯಾರು? ಬಾಬಣ್ಣ. ಆಗ ಎಲ್ಲ ಮಕ್ಕಳು ಏನ್ ಮಾಡ್ತಾರೆ? ತಂದೆ ಚಿತ್ತ ಮಾಡ್ಕೊಂಡು ಹೋಗ್ರು. ಯಾರ ತಂದೆ ಚಿತ್ತ ಮಾಡ್ತಾರೆ? ಅದಕ್ಕೆ ಯೇಸು ಸ್ವಾಮಿ ಹೇಳಿದ್ದು ನನ್ನ ತಂದೆ. ನನ್ನ ತಂದೆ ಅಂದ್ರೆ ಪರದಲ್ಲಿ ವಾಸ ಮಾಡುವ ನನ್ನ ತಂದೆಯ ಚಿತ್ತದಂತೆ ನಡೆಯುವವನೇ ಪರಲೋಕ ರಾಜ್ಯಕ್ಕೆ ಸೇರುವನು. ಹಾಗಾದ್ರೆ ನೆಕ್ಸ್ಟ್ ವಿಷಯ ಹೇಳ್ತಾ ಇದ್ರೆ, ನಾವು ನಮ್ಮ ತಂದೆಯ ಚಿತ್ತವನ್ನ ಮಾಡುವವರಾಗಬೇಕು. ಯಾರು ಮಾಡಬೇಕು? ಯಾರು ಚಿತ್ತ ಮಾಡಬೇಕು? ನಾವು ಬರೀ ತಂದೆಯೇ ತಂದೆಯೇ ಕರ್ತನೆ ರಾಜನೇ ಒಡೆಯನೇ ಅಂತ ಕರೀತಾ ಇದ್ಬಿಟ್ರೆ ಆತನಿಗೆ ಖುಷಿ ಬರಲ್ಲ. ಆತ ಹೇಳ್ತಾನೆ ನನ್ನ ಇಷ್ಟದಂತೆ, ನನ್ನ ಯೋಜನೆಯಂತೆ, ನನ್ನ ಉದ್ದೇಶದಂತೆ, ನನ್ನ ಸಂಕಲ್ಪದಂತೆ ನೀ ನಡೆಯಬೇಕು. ಹಾಗಾದ್ರೆ ಫಾದರ್ ಗಾಡ್ನ ಕ್ವಾಲಿಟಿ ಏನಪ್ಪಾ ಅಂದ್ರೆ, ಆತ ಎಷ್ಟು ಒಳ್ಳೆಯವನಾಗಿದ್ದಾನೆ, ಎಷ್ಟು ಕೊಡುವಂತವನಾಗಿದ್ದಾನೆ, ಎಷ್ಟು ಸಾಕಿ ಸಲ್ಲುವಂತವನಾಗಿದ್ದಾನೆ. ಲೋಕಕ್ಕೆ ಬೇಕಾಗಿದ್ದು, ಆತ್ಮಕ್ಕೆ ಬೇಕಾಗಿದ್ದು, ಪ್ರಾಣಕ್ಕೆ ಬೇಕಾಗಿದ್ದು, ಶರೀರ ಬೇಕಾಗಿದ್ದು ಎಲ್ಲವನ್ನು ಕೊಡ್ತಾನೆ. ಕೊಡುವಂತ ತಂದೆ ಒಂದು ಮಾತು ಲಾಸ್ಟ್ ಅಲ್ಲಿ ಹೇಳ್ತಾನೆ, ನನ್ನ ಚಿತ್ತದಂತೆ ನಡೀರಿ. ಯಾರ ಚಿತ್ತದಂತೆ? ಹಾಗಾದ್ರೆ ಯೇಸು ಕ್ರಿಸ್ತನು ಹೇಗೆ ತಂದೆಯ ಚಿತ್ತದಂತೆ ನಡೆದನೋ ಹಾಗೆ ನಾವುವೇ ಯೇಸು ಕ್ರಿಸ್ತನ ಚಿತ್ತದಂತೆ ನಡೆಯಬೇಕು. ಹಾಗೆ ನಾವು ದೆವ್ವ ಬಿಡಿಸ್ಬೋದು, ರೋಗ ವಾಸಿ ಮಾಡ್ಬೋದು, ಅದ್ಭುತ ಮಾಡ್ಬೋದು, ಪ್ರವಾದನೆ ನುಡಿಬೋದು, ಪ್ರಕಟಣೆ ಹೇಳ್ಬೋದು, ಕನಸು ಕಾಣಿ ಎಲ್ಲ ವಿಷಯನ ಮಾಡ್ಬೋದು. ಇವೆಲ್ಲ ನಾವು ಮಾಡಿದಕ್ಕಾಗಿ ದೇವ್ರು ನಮ್ಮನ್ನ ಮೆಚ್ಕೊಳ್ಳಲ್ಲ. ಯಾಕಂದ್ರೆ ಇವರು ಎಲ್ಲರೂ ಮಾಡ್ತಾ ಇದ್ದಾರೆ. ಈ ಜಗತ್ತಲ್ಲಿ ಯೇಸುವನ್ನ ಅರಿದೇ ಇರುವಂತವರು ಅದ್ಭುತಗಳನ್ನ ಮಾಡ್ತಾ ಇದ್ದಾರೆ ಇವತ್ತು. ಆದ್ರೆ ಯೇಸು ಹೇಳ್ತಾರೆ, ನೀವು ಅದ್ಭುತ ಮಾಡೋದು ದೊಡ್ಡ ವಿಷಯ ಅಲ್ಲ, ತಂದೆಯ ಚಿತ್ತ ಮಾಡುವುದೇ ದೊಡ್ಡ ವಿಷಯ. ಇವಾಗ ನಾವು ಅಪ್ಪ ತಂದೆಯೇ ಅಂತ ಕರೆದುಬಿಟ್ಟು ಅವ್ರ ಚಿತ್ತವನ್ನ ಮಾಡದೇ ಇದ್ರೆ, ಅವ್ರ ಉದ್ದೇಶನ ಮಾಡದೇ ಇದ್ರೆ, ಅವ್ರ ಸಂಕಲ್ಪನ ಮಾಡದೇ ಇದ್ರೆ, ಅವ್ರ ಆಲೋಚನೆನ ಮಾಡದೇ ಇದ್ರೆ, ಅಪ್ಪ ತಂದೆಯೇ ಅಂತ ಕರೆದು ಏನ್ ಪ್ರಯೋಜನ? ಅದಕ್ಕೆ ಜೀಸಸ್ ನಮ್ಗೆ ಹೇಳಿದ್ದು ಗತ್ಸಮನೆ ತೋಟದಲ್ಲಿ, ಅಪ್ಪ ತಂದೆಯೇ ನನ್ನ ಚಿತ್ತವಲ್ಲ ನಿನ್ನ ಚಿತ್ತದಂತೆ ಆಗಲಿ.
ಯಾಕೆ ಯೇಸು ಈ ಪ್ರಾರ್ಥನೆ ಈ ತೋರಿಸ್ಕೊಟ್ಟಿರ್ಬೇಕಂದ್ರೆ, ಮನುಷ್ಯನಾಗಿರುವಂತ ಎಷ್ಟೋ ಸಲ ತನ್ನ ಚಿತ್ತಕ್ಕಂತೆನೆ ಅವನು ಪ್ರಾರ್ಥನೆ ಮಾಡ್ತಾನೆ, ತನ್ನ ಚಿತ್ತದಂತೆನೆ ನಡೀತಾನೆ. ಆ ಸಮಯದಲ್ಲಿ ನಾವು ನನ್ನ ಚಿತ್ತ ಇಲ್ಲಪ್ಪ, ನಿನ್ನ ಚಿತ್ತದಂತಾಗಲಿ, ನಿನ್ನ ಯೋಜನೆ ಅಂತಾಗಲಿ, ನಿನ್ನ ಉದ್ದೇಶ ಅಂತಾಗಲಿ ಎಸಪ್ಪ ಅಂತೇಳಿ ನಮ್ಮನ್ನ ನಾವು ಒಪ್ಪಿಸಿ ಕೊಡಬೇಕು. ಆಮೇಲೆ ಎದ್ದು ನಿಂತ್ಕೊಳ್ಳಿ, ನಾವು ಪ್ರಾರ್ಥಿಸೋಣ. ನೆಕ್ಸ್ಟ್ ನಾವು ಇನ್ನು ಧ್ಯಾನ ಮಾಡೋಣ. ಯೇಸು ಕ್ರಿಸ್ತ ನೀವು ವಾರವೆಲ್ಲ ಓದಬೇಕಾಗಿರೋದು 5, 6, 7 ಮೂರೇ ಚಾಪ್ಟರ್ ಅಲ್ಲಿ ಯೇಸು ಕ್ರಿಸ್ತನು ಪ್ರಾರ್ಥನೆಯಲ್ಲಿ ಹೇಳಿದಂತ ಅನೇಕ ವಿಷಯನ ಧ್ಯಾನಿಸಕ್ಕಾಗಿ ನಿಮ್ಮ ಕೈಗಳನ್ನ ಎತ್ತಿಕೊಂಡು ಅಪ್ಪಾ ತಂದೆಯೇ ಅಂತ ಕರೀರಿ. ಅಪ್ಪಾ ತಂದೆಯೇ ಎಂಬುದು